ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC GD MTS HSL CGL ಹಾಗೆ CPO ಎಕ್ಸಾಮ್ಗಳಿಗೆ ಇರ್ತಕ್ಕಂಥ ಪ್ರಮುಖವಾದ ಸಬ್ಜೆಕ್ಟ್ ಯಾವುದು ಅಂತಂದರೆ ಇಂಗ್ಲೀಷ್ ಸಬ್ಜೆಕ್ಟ್. ಸರಿನಾ? ಆ ಒಂದು ಇಂಗ್ಲೀಷ್ ಸಬ್ಜೆಕ್ಟಿನ ಕ್ಲಾಸ್ಗಳನ್ನು ಇನ್ನು ಮುಂದೆ ನಾವು ಕನ್ನಡದಲ್ಲಿ ನೀಟಾಗಿ ಮಾಡ್ತಾ ಹೋಗೋಣ. ಸರಿನಾ? ಸೊ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. SSC ಎಕ್ಸಾಮ್ ಬರೆಯೋ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸರ್ ಹಾಗಾದರೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ಗಳಿದ್ದಾವೆ ನಮಗೆ ಸ್ವಲ್ಪ ಗೊತ್ತಿಲ್ಲ ಅಥವಾ ನಾವು ಮರ್ತಿದ್ದೀವಿ, ಯಾವ್ಯಾವ ಟಾಪಿಕ್ಗಳಿದ್ದಾವೆ ಅಂತ ಹೇಳ್ಬೋದಾ? ಹೌದು, ಹೇಳ್ಬೋದಲ್ಲ. ಯಾವುದು ಅಂತಂದರೆ ಕಾಮನ್ ಎರರ್ಸ್ ಬಗ್ಗೆ ಕೇಳ್ತಾನೆ SSCಯಲ್ಲಿ, ಆ್ಯಂಡ್ ದೆನ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಬಗ್ಗೆ ಕೇಳ್ತಾನೆ, ಸಿನೋನಿಮ್ಸ್ ಕೇಳ್ತಾನೆ, ಆಂಟೋನಿಮ್ಸ್ ಕೇಳ್ತಾನೆ, ಆ್ಯಂಡ್ ಅದಾದ ನಂತರ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬಗ್ಗೆ ಕೇಳ್ತಾನೆ, ಮತ್ತು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಾನೆ, ಮತ್ತು ಕ್ಲೋಸ್ ಟೆಸ್ಟನ್ನು ಕೇಳ್ತಾನೆ. ಸೊ ಇದು ಎಲ್ಲರಿಗೂ ಕೂಡ ಕಾಮನ್ ಇದೆ. ಅದಾದ ನಂತರ GD ಮತ್ತು MTS ಅವರನ್ನು ಹೊರತುಪಡಿಸಿದರೆ ಈ CHSL CGL ಮತ್ತು CPO ಅವರಿಗೆ ಎಡಿಷನಲ್ ಸಬ್ಜೆಕ್ಟ್ ಬರುತ್ತೆ, ಮೀನ್ಸ್ ಎಡಿಷನಲ್ ಟಾಪಿಕ್ ಬರ್ತವೆ. ಯಾವುದೋ ಟಾಪಿಕ್ ಬರುತ್ತೆ, ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಅಂತ ಬರುತ್ತೆ. ಸರಿನಾ? ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಟಾಪಿಕ್ ಕೇಳ್ತಾನೆ. ಬಟ್ GD ಅವರಿಗೆ ಮತ್ತು MTS ಅವರಿಗೆ ನೀವು ಭಯಪಡಬೇಕಾಗಿಲ್ಲ, ಅಲ್ಲಿ ಕೇಳೋದಿಲ್ಲ. ಆ್ಯಂಡ್ ದೆನ್ ಮತ್ತೆ ಕೇಳೋದು ಯಾವುದು ಅಂತ ನೋಡೋದಾದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಕೇಳ್ತಾನೆ. ಸರಿನಾ? ಸ್ಪೀಚಸ್ ಬಗ್ಗೆ ಕೇಳ್ತಾನೆ. ಯಾವುದರಲ್ಲಿ? ಈ ಒಂದು CHSL ಮತ್ತು CGL ಅಲ್ಲಿ. ಬಟ್ ಇಲ್ಲಿ GD ಮತ್ತು MTS ಅಲ್ಲಿ ಕೇಳಲ್ಲ. ಸೊ ನಾವು ಡೈಲಿ ಏನಿಲ್ಲ ಅಂತಂದ್ರೂ ಕೂಡ 25 ಪ್ರಶ್ನೆಗಳನ್ನು ಪ್ರತಿಯೊಂದು ಸೆಷನಿಂದ ನಾವು ತಿಳಿತಾ ಹೋಗೋಣ. ಸರಿನಾ? 25 ಡೈರೆಕ್ಟ್ ಪ್ರಶ್ನೆಗಳು, ಹಾಗೆ 60 ಮಿನಿಮಮ್ 60 ಇಂಡೈರೆಕ್ಟ್ ಪ್ರಶ್ನೆಗಳನ್ನ ತಿಳಿತಾ ಹೋಗೋಣ. ಸರಿನಾ? ಇಂಗ್ಲೀಷ್ನ ನಾವು ತಿಳಿತಾ ಹೋಗೋಣ, ವೊಕ್ಯಾಬ್ಯುಲರಿನ ತಿಳಿತಾ ಹೋಗೋಣ, ಅದೊಂದು ಟಾಪಿಕ್ನ ಕಾನ್ಸೆಪ್ಟನ್ನು ನಾವು ತಿಳಿತಾ ಹೋಗೋಣ. ಸೊ ಏನಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ 3 ತಿಂಗಳಲ್ಲಿ ಸರಿನಾ? 3 ತಿಂಗಳು ನಿಮಗೆ ಗ್ಯಾರಂಟಿ ಕೊಡ್ತೀನಿ. 3 ತಿಂಗಳಲ್ಲಿ ಇವಾಗ ನಿಮ್ಮ ಒಂದು ಇಂಗ್ಲೀಷ್ ಏನಿದೆ ಅಲ್ವಾ, ಲೆವೆಲ್ 1 ನಿಮಗೆ ಇಂಗ್ಲೀಷ್ ಏನಿರುತ್ತೆ ಅಲ್ವಾ, ಆ ಲೆವೆಲ್ 1 ಇರೋದು ಲೆವೆಲ್ 11ವರೆಗೂ ನಿಮ್ಮದು ಹೋಗಿರುತ್ತೆ. ಸರಿನಾ? ಟಾಪ್ ಇರೋದೇ ನೀವು 11, 12 ಅಥವಾ 13 ಅಂತ ಒಂದು ಹೈಯೆಸ್ಟ್ ಗ್ರೇಡ್ ಇಟ್ಕೊಳ್ಳಿ. ಸೊ ನಿಮ್ಮ ಒಂದು ಲೆವೆಲ್ 11ಗೆ ನಿಮಗೆ ಹೋಗುವಂತಹ ಅಥವಾ ನಿಮಗೆ ಅಲ್ಲಿ ಹೋಗ್ತಕ್ಕಂತಹ ಒಂದು ದಾರಿ ಮಾಡಿಕೊಡೋದು ನನಗೆ ಬಿಟ್ಟಿದ್ದು. ಸರಿನಾ? ಸೊ ನಿಮಗೆ ಖಂಡಿತವಾಗಲೂ ಕೂಡ ಅಷ್ಟು ನಿಮಗೆ ಮಾಹಿತಿಯನ್ನು ನಾನು ಒದಗಿಸ್ತೀನಿ. ಸೊ ಇಲ್ಲಿ ಏನು ಡೈಲಿ ನಾವು 5 ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಸೆಷನಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತ ನೋಡಿದ್ರೆ 5 ಕಾಮನ್ ಎರರ್ಸ್ನ ಡಿಸ್ಕಸ್ ಮಾಡೋಣ, 5 ಸೆಂಟೆನ್ಸ್ ಇಂಪ್ರೂವ್ಮೆಂಟ್ನ ಡಿಸ್ಕಸ್ ಮಾಡೋಣ, ಸಿನೋನಿಮ್ಸ್ ಡಿಸ್ಕಸ್ ಮಾಡೋಣ 5, ಆ್ಯಂಡ್ ದೆನ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಡಿಸ್ಕಸ್ ಮಾಡೋಣ 5, ಅದಾದ ನಂತರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೂಡ 5ನ ನಾವು ಡಿಸ್ಕಸ್ ಮಾಡೋಣ. ಸರ್ 5 ಇದೆ. ಮತ್ತು ಕ್ಲೋಸ್ ಟೆಸ್ಟಲ್ಲಿ ಮತ್ತು ಆಂಟೋನಿಮ್ಸಲ್ಲಿ. ಸೊ ಆ ಬೇರೆ ಯಾವುದಾದ್ರೂ ಒಂದು ದಿನ ಏನು ಮಾಡ್ತೀವಿ ಅಂತಂದರೆ ಈ ಯಾವುದಾದ್ರೂ 2 ಟಾಪಿಕ್ನ ತೆಗೆಯೋಣ ಅದರಲ್ಲಿ. ಸರಿನಾ? ಇದನ್ನು ನಾವು ಇಲ್ಲಿಂದ ಎಲಿಮಿನೇಟ್ ಮಾಡಿಕೊಂಡು ಆ ಒಂದು ಕ್ಲೋಸ್ ಟೆಸ್ಟ್ನ ಅದು ಅಂದರೆ ಆಂಟೋನಿಮ್ಸ್ನ ತಂದು ನಾವು ಅದನ್ನು ಡಿಸ್ಕಸ್ ಮಾಡೋಣ. ಸೊ ಮತ್ತೆ ಬೇರೆ ಅಲ್ಟರ್ನೇಟ್ ದಿನವನ್ನು ನಾವು ಬೇರೆ ಟಾಪಿಕ್ನ ನಾವು ಇಲ್ಲಿ ತಂದು ಹೇಳ್ಕೊಳ್ಳೋಣ. ಸರಿನಾ? ಸೊ ಅದರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ನಮ್ಮ ಇಂಗ್ಲೀಷ್ ಏನಿದೆ ಅಲ್ವಾ ಕವರ್ ಆಗುತ್ತೆ. ಸೊ ಇದು ಸರ್ ಇದು ಥಿಯರಿ ಕ್ಲಾಸೇ ಮಾಡ್ಬೋದಾಗಿತ್ತು, ಇದು ಏಕೆ MCQ ಯಾಕೆ ಮಾಡ್ತಿದ್ದೀರಾ? ಥಿಯರಿ ಕ್ಲಾಸ್ ಕೂಡ ಮಾಡೋಣ. ಸರಿನಾ? ಥಿಯರಿ ಕ್ಲಾಸ್ ಸಮ್ ಕ್ಲಾಸಸ್ ಏನಿದೆ ಅಲ್ವಾ, ಇವಾಗ ಪಾರ್ಟ್ಸ್ ಆಫ್ ಸ್ಪೀಚು ಮತ್ತು ಆದ ನಂತರ ಆರ್ಟಿಕಲ್ಸ್, ಸೊ ಆ ಒಂದು ಕ್ಲಾಸ್ಗಳನ್ನು ಮತ್ತು ಈ ಒಂದು ಟೆನ್ಸಸ್ ಬಗ್ಗೆ, ಸೊ ಆ ಒಂದು ಕ್ಲಾಸ್ಗಳನ್ನು ನಾವು ಥಿಯರಿ ಕ್ಲಾಸ್ನೇ ಮಾಡ್ಕೊಳ್ಳೋಣ. ಸೊ ಅದರಿಂದ ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಕನ್ನಡದಲ್ಲೇ. ಸರಿನಾ? ಸೊ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಬಟ್ ಇಲ್ಲಿ ರಿಮೈನಿಂಗ್ ಏನು ಅಂತಂದರೆ ಸಮ್ ಗ್ರಿಪ್ ಬೇಕು ಇಂಗ್ಲೀಷಲ್ಲಿ. ಸೊ ಡೈರೆಕ್ಟಾಗಿ ನಾವು ಇದಕ್ಕೆ ಹೋಗ್ತೀವಿ ಅಂತ ಆಗಲ್ಲ, ಯಾವುದಕ್ಕೆ ಗ್ರಾಮರ್ಗೆ ಹೋಗ್ತೀವಿ ಅಂತ. ಸರಿನಾ? ಸೊ ಡೈರೆಕ್ಟಾಗಿ ಗ್ರಾಮರ್ಗೆ ಹೋಗೋದು ಅನ್ನೋದಕ್ಕಿಂತ ಮುಂಚೆ ನಮಗೆ ಸಮ್ ವೊಕ್ಯಾಬ್ಯುಲರಿ ಇರಬೇಕು ನಮ್ಮ ತಲೆಯಲ್ಲಿ. ಸರಿನಾ? ಸೊ ಇವಾಗ ನನಗೆ ಏನಾದರೂ ಗೊತ್ತಿರಬೇಕಪ್ಪ, ಯಾವುದು ನಿಮಿಸ್ಟಾಟಿಕ್ಸ್ ಅಂತ ಅಂದರೆ ಏನಂತ ಗೊತ್ತಿರಬೇಕು, ಸಿನೋನಿಮ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು, ಆ್ಯಂಡ್ ದೆನ್ ಜಸ್ಟ್ ನಾನು ಬೆಡ್ ಅಂತ ಹೇಳಿದ್ರೆ ಓಕೆ ಅದು ಏನಾದರೂ ಅದು ಮೀನಿಂಗ್ ಗೊತ್ತಿರಬೇಕು. ಸರಿನಾ? ಇಲ್ಲ ಅಂತಂದರೆ ನಾನು ಟಾರ್ಸ್ ಅಂತ ಹೇಳ್ತೀನಿ, ಅದ್ರ ಮೀನಿಂಗ್ ಗೊತ್ತಿರಬೇಕು ನನಗೆ. ಸರಿನಾ? ಸೊ ಆ ರೀತಿ ವೊಕ್ಯಾಬ್ಯುಲರಿನ ನಾವು ಸ್ವಲ್ಪ ಗ್ರಿಪ್ ತೊಗೊಳ್ಬೇಕಾಗುತ್ತೆ. ಸೊ ಆದ ಕಾರಣದಿಂದ ಎಲ್ಲವೂ ಕೂಡ ಸಮ್ ಮಿಸ್ಲೇನಿಯಸ್ ಏನು ಕ್ವಶನ್ಗಳಿದಾವಲ್ವಾ ಇವುಗಳನ್ನು ನಾವು ಮಾಡ್ತಾ ಹೋಗೋಣ. ಹಾಗೆ ಆ ಒಂದು ಥಿಯರಿ ಕ್ಲಾಸ್ನು ಕೂಡ ನಾವು ಮಾಡೋಣ. ಬಟ್ ನಿಮಗೆ ಒಂದು ನಾನು ಭರವಸೆ ಕೊಡ್ತೀನಿ, ಏನು ಅಂತಂದರೆ ಇವಾಗ SSC GD ಅವರಿಗೆ ಮಿನಿಮಮ್ ಒಂದು 4 ತಿಂಗಳಂತರೂ ಕೂಡ ಟೈಮ್ ಇದ್ದೇ ಇದೆ. ಮಿನಿಮಮ್ 4 ತಿಂಗಳಿದೆ. CGL ಅವರಿಗೆ ಇಲ್ಲ, ಅದಾದರೆ MTS ಅವರಿಗೆ 2 ತಿಂಗಳಿದೆ, ಮತ್ತು CHSL ಅವ್ರಿಗೆ ಕೂಡ 2 ತಿಂಗಳಿದೆ. ಬಟ್ ಈ GD ಅವ್ರಿಗೆ ಏನಿದೆ ಅಲ್ವಾ, GD ಅವರಿಗೆ 4 ತಿಂಗಳು ಕಂಡು ಬರುತ್ತೆ. ಇವಾಗ ಮತ್ತೆ ಹಾಗಾದರೆ CHSL ಮತ್ತು ಇವರಿಗೆ ಪ್ರಿಫರ್ ಮಾಡಲ್ವಾ ಸರ್? ನಾನು ಪ್ರಿಫರ್ ಮಾಡ್ತೀನಿ. ಬಟ್ ಏನು ಅಂತಂದರೆ ಅವರಿಗೆ ರಿವಿಷನ್ ಸಿರೀಸ್ ಥರ, ಮೀನ್ಸ್ ಒಂದು ಸರಿ ಹೇಳಿದ್ದೀನಿ ಅಂದರೆ ಒಂದು ಸರಿ ತಲೆಯಲ್ಲಿ ಹೋಗಲೇಬೇಕು ಅವರಿಗೆ. ಬಟ್ ರಿಮೈನಿಂಗ್ ಯಾರು GD ಅವರು ಇದ್ದೀರಲ್ವಾ, ಸೊ ನೀವು ಹೆದರಬೇಕಾಗೇ ಇಲ್ಲ. ನಿಮ್ಗೆ ಏನಾದರೂ ಒಂದು ಕ್ವಶನ್ ನಾನು ಹೇಳ್ತಾ ಇದ್ದೀನಾ, ಅರ್ಥ ಆಗಲಿಲ್ವಾ? ಓಕೆ, ಅರ್ಥ ಆಗಿಲ್ಲ ಬಿಡಿ, ಯಾರಿಗೂ ಕೂಡ ಒಂದು ಸರಿನೇ ತಲೆಯಲ್ಲಿ ಹೋಗಲ್ಲ. ಸೊ ಅದನ್ನು ನಾನು ಸಾಕಷ್ಟು ಸರಿ ರಿಪೀಟ್ ಮಾಡ್ತೀನಿ. ಸರಿನಾ? ರಿಪೀಟ್ ಮಾಡ್ತೀನಿ. ಆ್ಯಂಡ್ ದೆನ್ ರಿವಿಷನ್ ಕೂಡ ಮಾಡೋಣ ಅದ್ರ ಬಗ್ಗೆ. ಸೊ ನಿಮಗೆ ಮಿನಿಮಮ್ ಒಂದು ಕ್ಲಾಸಿಂದ 40 ಪ್ರಶ್ನೆಗಳು ತೊಗೊಳ್ಳಿ. ಸರಿನಾ? 25 ಬೇಡ, ನೀವು 60 ಬೇಡ, ಅದ್ರ ಒಂದು ಎವರೇಜ್ ತೊಗೊಂಡ್ರೆ ಒಂದು 40 ಪ್ರಶ್ನೆಗಳನ್ನು. ಸರಿನಾ? ಆ 40 ಪ್ರಶ್ನೆಗಳನ್ನು ನೀವು ಡೈಲಿ ನೋಡ್ತಾ ಹೋದರೆ, ತಿಳಿತಾ ಹೋದರೆ ಎಷ್ಟು ಕ್ವಶನ್ ಆಗ್ಬೋದು, ಎಷ್ಟು ನಿಮ್ಮ ಹತ್ರ ಗ್ರಿಪ್ ಬರ್ಬೋದು ಅಲ್ವಾ? ಸೊ ಆದ ಕಾರಣದಿಂದ ನಾವು ಡೈಲಿ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತವಾಗಿಯೂ ಈ ಒಂದು ಕ್ಲಾಸ್ ಏನಿದೆಯಲ್ಲ ನಿಮಗೆ ಉಪಯೋಗ ಆಗುತ್ತೆ. ಸೊ ಈ GD ಅವರಿಗೆ ಮತ್ತು MTS ಅವರಿಗೆ ಹೇಳೋದಾದರೆ ಈ GD ಅವರಿಗೆ ಎಷ್ಟಿದೆ, 20 ಮಾರ್ಕ್ಸ್ ಸಿಗಿದೆ. ಆ್ಯಂಡ್ ದೆನ್ MTS ಅವರಿಗೆ ಎಷ್ಟಿದೆ, 25 ಮಾರ್ಕ್ಸ್ ಸಿಗಿದೆ. ಸರಿನಾ? 25 ಮಾರ್ಕ್ಸಲ್ಲಿ ಇಲ್ಲಿ 5 ಇಲ್ಲಿ 15 ಅಂತ ತೊಗೊಳ್ಳಿ, ಇಲ್ಲಿ ಎಷ್ಟು ತೊಗೊಳ್ಳಿ, 20 ಅಂತ ತೊಗೊಳ್ಳಿ. ಯಾವುದಕ್ಕೆ ಕ್ಲೋಸ್ ಟೆಸ್ಟ್ನ ನಾನು ಬಿಟ್ಟಿದ್ದೀನಿ. ಸೊ ಕ್ಲೋಸ್ ಟೆಸ್ಟ್ ಯಾಕೆ ಬಿಡ್ತೀನಿ ಅಂತಂದರೆ ಅಲ್ಲಿ ನಿಮಗೆ ಕಾನ್ಸೆಪ್ಟ್ ನಾನು ಹೇಳಿರ್ತೀನಿ, ಆ ಕಾನ್ಸೆಪ್ಟ್ನಲ್ಲಿ ಬಂದಿರ್ತದೆ. ಬಟ್ ಅಲ್ಲಿ ಎಕ್ಸಾಕ್ಟ್ ಇದೇ ಒಂದು ನಾನು ಪ್ಯಾರಾಗ್ರಾಫ್ ಹೇಳಿರ್ತೀನಿ ಅದು ಬಂದಿರ್ತದೆ ಅಂತ ಅಲ್ಲ, ಬಟ್ ಕಾನ್ಸೆಪ್ಟ್ ನಿಮಗೆ ಎಕ್ಸಾಕ್ಟ್ ಅದೇ ಬಂದಿರುತ್ತೆ. ಸರಿನಾ? ಕಾನ್ಸೆಪ್ಟ್ ಯಾವುದು ನಾನು ಮಿಸ್ ಮಾಡೋದಿಲ್ಲ. ನಿಮ್ಗೆ ಯಾವುದು ಕೂಡ ಇದು ಹೇಳಬೇಕಾಗಿತ್ತು ನಾನು ಇದು ಹೇಳಿಲ್ಲ ಸಾರಿ ಅನ್ನೋ ವರ್ಡ್ ನಾನು ಯೂಸ್ ಮಾಡಲ್ಲ.
ಆ ಒಂದು ಎಕ್ಸಾಮ್ ನಿಮ್ಮ ಅನಲೈಸಿಸ್ ಮಾಡ್ತಿರ್ತೀನಲ್ವಾ, ಅಥವಾ ಯಾವುದಾದ್ರೂ ಒಂದು ನಿಮಗೆ ಹೇಳ್ತಿರ್ತೀನಿ ಅಥವಾ ನಿಮ್ಗೆ ನಾನು ಟೆಕ್ಸ್ಟ್ ಮಾಡಿರ್ತೀರಲ್ವ, ಅದಕ್ಕೆ ನಾನು ಆ ವರ್ಡ್ ಯೂಸ್ ಮಾಡಲ್ಲ. ನಿಮಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ನಾನು ಹೇಳ್ತೀನಿ. ಬಟ್ ಈ ರಿಮೈನಿಂಗ್ ಏನು 15 ಕ್ವಶನ್ಗಳಿದಾವಲ್ವಾ, 15 ಮತ್ತು ಈ GD ಅವರಿಗೆ 15 ಕ್ವಶನ್ ರಿಮೈನಿಂಗ್, ಆ್ಯಂಡ್ ದೆನ್ 20 ಕ್ವಶನ್ EMTS ಅವರಿಗೆ, ಅದಾಂತರ CHSL ಮತ್ತು ಈ CGL ಅವರಿಗೆ ಸ್ವಲ್ಪ ಕ್ವಿಕ್ ಆಗಿದೆ, ಬಟ್ ಅವರು ಕೂಡ ನೋಡ್ಕೊಳ್ಬೋದು. ಇದಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಕೂಡ 10ಕ್ಕಿಂತ ಜಾಸ್ತಿ GD ಅವರಿಗೆ ಕ್ವಶನ್ಗಳು ಇಲ್ಲಿಂದನೇ ರಿಪೀಟ್ ಆಗ್ತವೆ. 10ಕ್ಕಿಂತ ಜಾಸ್ತಿ ಕ್ವಶನ್ಗಳು ಇಲ್ಲಿಂದನೇ ರಿಪೀಟ್ ಆಗ್ತವೆ. 10 ಅಂತ ನಾನು ಹೇಳೋಕ್ಕಿಂತ ಜಾಸ್ತಿ 12ಕ್ಕಿಂತ ಜಾಸ್ತಿ ಇಲ್ಲಿಂದ ರಿಪೀಟ್ ಆಗ್ತವೆ ಅಂತ ನಾನು ನಿಮಗೆ ಭರವಸೆನೇ ಕೊಡ್ತೀನಿ. ಅದರಲ್ಲಿ 15ರಲ್ಲಿ 12 ಅಂತ ನಾನು ಹೇಳ್ತಾ ಇದ್ದೀನಿ, ಸರಿನಾ? ಯಾಕೆ ಅಂದರೆ ಸಂಪೂರ್ಣವಾಗಿ ಅಲ್ಲಿವರೆಗೂ ಸಾಕಷ್ಟು ರಿವಿಷನ್ ಆಗಿರ್ತದೆ, ಸಾಕಷ್ಟು ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಒಂದು 4-5 ವರ್ಷದ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳು ರಿಪೀಟ್ ಆಗಿರ್ತವೆ. ಸೊ ಅದು ನಿಮಗೆ ಭರವಸೆನ ನಾನು ಕೊಡ್ತೀನಿ. ಸೊ ಇಫ್ ಏನಾದರೂ ನಿಮಗೆ ಬರಲಿಲ್ಲ ಸರ್, ನೀವು ಹೇಳಿರೋದು ಒಂದೂ ಬರಲಿಲ್ಲ ಸರ್, ಏನಾದರೂ ನೀವು ಹೇಳಿರೋದು ಒಂದು ಕ್ಲಾಸಲ್ಲಿ ಒಂದು ಶಿಫ್ಟಲ್ಲಿ ಅಥವಾ ಈ ಒಂದು ಇಯರಲ್ಲಿ ಏನೂ ಬರಲಿಲ್ಲ ಅಂತಂದರೆ ನಾನು ಯೂಟ್ಯೂಬ್ನೇ ಬಿಟ್ಬಿಡ್ತೀನಿ, ಆಯಿತಾ? ಇದು ಓಪನ್ ಚಾಲೆಂಜ್ ಅಂತ ಅಂದ್ಕೊಂಡ್ಬೇಡಿ ನೀವು. ಸೊ ಇದನ್ನಾದರೂ ಮಾಡ್ತೀನಿ. ಇವಾಗಾದರೂ ಸ್ವಲ್ಪ ನಂಬಿ ಇದನ್ನು ನೀವು ಕಂಟಿನ್ಯೂ ಆಗಿ ಸ್ವಲ್ಪ ಕಾನ್ಸ್ಟೆಂಟ್ ಆಗಿ ನೀವು ಕ್ಲಾಸ್ನ ಕೇಳಿ, ಸರಿನಾ? ಸೊ ಹಾಗಾದರೆ ಇದು ಕತೆ ಸಾಕು ಇವಾಗ. ಸೊ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ 6 ನಿಮಿಷ ವೇಸ್ಟ್ ಮಾಡಿದೆ, ಸಾರಿ. ಸೊ ಫಸ್ಟ್ ನಾವು ಏನು ನೋಡೋಣ ಅಂತ ನೋಡಿದ್ರೆ ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ನೋಡ್ಕೊಳ್ಳೋಣ, ಸರಿನಾ? ಸೊ ಏನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ನೋಡ್ಕೊಳ್ಳೋಣ. ಎಷ್ಟು 5 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ತಿಳ್ಕೊಳ್ಳೋಣ. ಏನು ಫಸ್ಟ್ ಯಾವುದಿದೆ ಅಂತ ನೋಡಿದ್ರೆ ದ ಅನಾಲಿಸಿಸ್ ಆಫ್ ಅ ಪರ್ಸನ್ಸ್ ಹ್ಯಾಂಡ್ ರೈಟಿಂಗ್ ಟು ಡಿಟರ್ಮೈನ್ ಹೀಸ್ ಆರ್ ಹರ್ ಪರ್ಸನಾಲಿಟಿ ಅಂತ ಹೇಳಿದ್ದಾರೆ, ಸರಿನಾ? ಏನು ಹೇಳಿದ್ದಾನೆ ಕ್ವಶನ್ ಅದನ್ನು ನೋಡ್ಕೊಳ್ಳೋಣ, ನಾವು ತಿಳ್ಕೊಳ್ಳೋಣ. ಯಾವುದು ಒಬ್ಬ ಪರ್ಸನ್ನ ಹ್ಯಾಂಡ್ ರೈಟಿಂಗ್ ಏನು ಬರೆದಿರ್ತಾರಲ್ವಾ, ಇವಾಗ ನಾನು ಯಾವುದೋ ಒಂದು ಬರೀತೀನಿ, ಹೀಗೆ ಬರೀತೀನಿ. ಸೊ ಇದನ್ನು ಬರೆದಿರುವ ಅದನ್ನು ತಿಳ್ಕೊಂಡು ಅವರ ಒಂದು ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಧಾನವನ್ನು, ಒಬ್ಬ ಪರ್ಸನ್ನ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಧಾನವನ್ನು ನಾವು ಏನಂತ ಕರಿತೀವಿ ಅಂತ, ಅವನ ಹ್ಯಾಂಡ್ ರೈಟಿಂಗ್ ನೋಡಿ ಅವನ ವ್ಯಕ್ತಿತ್ವವನ್ನು ಹೇಳ್ತಕ್ಕಂಥ ಒಂದು ಅಧ್ಯಯನವನ್ನು ನಾವು ಏನಂತ ಕರಿತೀವಿ ಅಂತ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ನ್ಯೂಮಿಸ್ಟ್ಯಾಟಿಕ್ಸ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಗ್ರಾಫಾಲಜಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಫಿಲಾಲಜಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂತ ನೋಡಿದ್ರೆ ಕ್ಯಾಲಿಗ್ರಫಿ ಅಂತ ಕೊಟ್ಟಿದ್ದಾನೆ. ಕ್ಯಾಲಿಯೋಗ್ರಫಿ ಅಲ್ಲ, ಕ್ಯಾಲಿಗ್ರಫಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ನೋಡೋದಾದರೆ ಆಪ್ಷನ್ ಬಿ ಗ್ರಾಫಾಲಜಿ ಏನಿದೆ ಅಲ್ವಾ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅ ಪರ್ಸನ್ ದ ಅನಾಲಿಸಿಸ್ ಆಫ್ ಅ ಪರ್ಸನ್ಸ್ ಹ್ಯಾಂಡ್ ರೈಟಿಂಗ್ ಟು ಡಿಟರ್ಮೈನ್ ಹೀಸ್ ಆರ್ ಹರ್ ಪರ್ಸನಾಲಿಟಿ ಈಸ್ ಕಾಲ್ಡ್ ಆಸ್ ಗ್ರಾಫೋಲಜಿ. ಯಾವುದು? ಗ್ರಾಫೋಲಜಿ, ಸರಿನಾ? ಗ್ರಾಫೋಲಜಿ ನೆನ್ಪಿಟ್ಕೊಳ್ಳಿ. ಹಾಗಾದರೆ ನ್ಯೂಮಿಸ್ಟ್ಯಾಟಿಕ್ಸ್ ಅಂದರೆ ಏನು? ನ್ಯೂಮಿಸ್ಟ್ಯಾಟಿಕ್ಸ್ ಅಂದರೆ ನಾಣ್ಯಶಾಸ್ತ್ರ ಅಂತ ನಾವು ಹೇಳ್ತೀವಿ. ಯಾವುದನ್ನ? ನಾಣ್ಯಶಾಸ್ತ್ರ. ದ ಸ್ಟಡಿ ಆಫ್ ಕಾಯಿನ್ ಈಸ್ ಕಾಲ್ಡ್ ಆಸ್ ದ ನ್ಯೂಮಿಸ್ಟ್ಯಾಟಿಕ್ಸ್ ಅಂತ ಕರಿತೀವಿ, ಸರಿನಾ? ಏನು? ನ್ಯೂಮಿಸ್ಟ್ಯಾಟಿಕ್ಸ್ ಅಂದರೆ ಏನು? ನಾಣ್ಯಶಾಸ್ತ್ರ. ಎನ್ ಫಾರ್ ನ್ಯೂಮಿಸ್ಟ್ಯಾಟಿಕ್ಸ್, ಎನ್ ಫಾರ್ ನಾಣ್ಯಶಾಸ್ತ್ರ. ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ, ಕೇಳಿದಾನೆ. ಆ್ಯಂಡ್ ದೆನ್ ಫಿಲಾಲಜಿ ಅಂತಂದರೆ ಏನು? ಫಿಲಾಲಜಿ ಅಂತಂದರೆ ಭಾಷಾ ಅಧ್ಯಯನ ಅಂತ ನಾವು ಕರಿತೀವಿ. OG ಅಂತ ಬಂದಿದೆ ಅಂತ ನೆನ್ಪಿಟ್ಕೊಳ್ಳಿ. ಒಟ್ಟಿನಲ್ಲಿ ಅದು LOGY ಬಂದಿದೆಯಾ, ಅಧ್ಯಯನದ ಬಗ್ಗೆ ಆಗಿರುತ್ತೆ. ಅದು ಮುಂದ್ಗಡೆ ಬಂದಿರತಕ್ಕಂಥ ರೂಟ್ ವರ್ಡ್ ಹೇಳುತ್ತೆ ಅದು ಯಾವುದರ ಅಧ್ಯಯನ ಅಂತ. ಫಿಲೋ ಅಂತಂದರೆ ಏನು? ಭಾಷೆ. ಸೊ ಲಾಜಿ ಅಂದರೆ ಏನು? ಅಧ್ಯಯನ. ಭಾಷೆಯ ಬಗ್ಗೆ ಮಾಡ್ತಕ್ಕಂತಹ ಅಧ್ಯಯನವನ್ನು ನಾವು ಏನಂತ ಕರಿತೀವಿ ಅಂತ ನೋಡೋದಾದರೆ ಇವು ಫಿಲಾಲಜಿ ಅಂತ ಕರಿತೀವಿ, ಸರಿನಾ? ಸೊ ಫಿಲಾಲಜಿ ಅಂತಂದ್ರೆ ಏನು? ಭಾಷೆ ಅಧ್ಯಯನ. ಆ್ಯಂಡ್ ದೆನ್ ಕ್ಯಾಲಿಗ್ರಫಿ ಅಂತಂದರೆ ಏನು? ಇವಾಗ ಬ್ಯೂಟಿಫುಲ್ ಆಗಿ ಬರಿತಾ ಇರ್ತಾರೆ ಗೊತ್ತಾ? ಸೊ ಆ ಬ್ಯೂಟಿಫುಲ್ ಆಗಿ ಬರೀತಕ್ಕಂತಹ ಬರವಣಿಗೆಯ ಅಧ್ಯಯನವನ್ನು ನಾವು ಏನಂತ ಕರಿತೀವಿ? ಕ್ಯಾಲಿಗ್ರಫಿ ಅಂತ ಕರಿತೀವಿ, ಸರಿನಾ? ಸೊ ಹಾಗಾದರೆ ಇನ್ನೊಂದು ಬರುತ್ತೆ ಲೆಕ್ಸಿಕೋಗ್ರಫಿ ಅಂತ. ಆ ಲೆಕ್ಸಿಕೋಗ್ರಫಿ ಅಂದರೆ ಏನು? ಅಂತ ಕೇಳ್ತಾನೆ, ಸರಿನಾ? ಈ ಡಿಕ್ಷನರಿಯನ್ನು ಕಂಬೈನ್ ಮಾಡೋದೇನಿದೆ ಅಲ್ವಾ, ಅವ್ರನ್ನ ಆ ಒಂದು ಅಧ್ಯಯನವನ್ನು ನಾವು ಏನಂತ ಕರಿತೀವಿ? ಲೆಕ್ಸಿಕೋಗ್ರಫಿ ಅಂತ ಕರಿತೀವಿ, ಸರಿನಾ? ಡಿಕ್ಷನರಿಯ ಅಧ್ಯಯನವನ್ನು ನಾವು ಲೆಕ್ಸಿಕೋಗ್ರಫಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಸೊ ನಿಮಗೆ ಏನಾದರೂ ಇಂಗ್ಲೀಷ್ ಇದ್ರ ತಲೆಗೆ ಹೋಗಲಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ, ವರಿ ಮಾಡ್ಕೊಳ್ಬೇಡಿ, ಸರಿನಾ? ಒಂದು 4-5 ಕ್ಲಾಸಲ್ಲಿ ನಿಮಗೆ ಒಂದು ಸ್ಟೆಪ್ ನಿಮಗೆ ಗ್ರಿಪ್ ಸಿಗುತ್ತೆ ಇಲ್ಲಿ. ಸೊ ಏನು ನಾನು ಕೇಳ್ಕೋಬೇಕು, ಏನು ನನ್ನ ತಲೆಗೆ ಹೋಗ್ತಿಲ್ವೋ ಅಂತ. ಸೊ ಇದನ್ನು ಬರ್ಕೊಳ್ಳೋದಾಗ್ಲಿಲ್ವಾ, ಜಸ್ಟ್ ಕೇಳ್ತಾ ಹೋಗಿ ನನ್ನಿಂದ, ಸರಿನಾ? ಅಷ್ಟೇ ಸಾಕು. ನಿಮ್ಮ ಕಿವಿಯಲ್ಲಿ ಬೀಳ್ತಾ ಇದೆಯಾ ಆ ಪದಗಳು? ನ್ಯೂಮಿಸ್ಟ್ಯಾಟಿಕ್ಸ್ ಅನ್ನೋದು ಬೀಳ್ತಾ ಇದೆಯಾ? ಓಕೆ. ಗ್ರಾಫಾಲಜಿ ಅನ್ನೋದು ಬಿತ್ತಾ ನಿಮ್ಮ ಕಿವಿಯಲ್ಲಿ? ಫಿಲಾಲಜಿ ಅನ್ನೋದು ಬಿತ್ತಾ? ಕ್ಯಾಲಿಗ್ರಫಿ ಅನ್ನೋದು ಬಿತ್ತಾ? ಓಕೆ, ಸಾಕು. ನಿಮಗೆ ನೆನಪು ಬರಲ್ಲ ಅದು ಏನು ಅಂತ? ಓಕೆ, ಬೇಡ, ಸರಿನಾ? ಬಟ್ ನೆಕ್ಸ್ಟ್ ನಾನು ಹೇಳುವಾಗ ಹೌದು ಕೇಳಿದ್ದೆ ಇದನ್ನು ನಾನು ಅಂತ ಬಂತ, ಅವಾಗ ನಿಮಗೆ ಖಂಡಿತವಾಗೂ ಅದರ ಮೀನಿಂಗ್ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋದಾದರೆ ದ ಬ್ರಾಂಚ್ ಆಫ್ ಜಿಯೋಗ್ರಫಿ ದ್ಯಾಟ್ ಸ್ಟಡೀಸ್ ಮೌಂಟೇನ್ ಆ್ಯಂಡ್ ದೇರ್ ಫಾರ್ಮೇಷನ್ ಅಂತ ಕೇಳಿದ್ದಾರೆ. ಸೊ ಈ ಪರ್ವತಗಳ ಒಂದು ಅಧ್ಯಯನವನ್ನು ನಾವು ಏನಂತ ಕರಿತೀವಿ ಅಂತ. ಇವಾಗ ಪರ್ವತಗಳು ಹುಟ್ಟುತ್ತವೆ, ಹಾಗೆ ಆ ಪರ್ವತಗಳ ಅಧ್ಯಯನವನ್ನು ನಾವು ಏನಂತ ಕರಿತೀವಿ? ದ ಬ್ರಾಂಚ್ ಆಫ್ ಜಿಯೋಗ್ರಫಿ ದ್ಯಾಟ್ ಸ್ಟಡೀಸ್ ಮೌಂಟೇನ್ಸ್ ಅಂದರೆ ಏನು? ಪರ್ವತ ತಾನೆ. ಆ ಮೌಂಟೇನ್ಸ್ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ಏನಂತ ಕೊಟ್ಟಿದ್ದಾನೆ ಆಪ್ಷನು? ಪ್ಯಾಲಿಯೋಗ್ರಫಿ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಈ ಆರ್ಥೋಗ್ರಫಿ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಓರೋಗ್ರಫಿ ಅಂತ ಕೊಟ್ಟಿದ್ದಾನೆ, ಮತ್ತು ಮೈಥೋಗ್ರಫಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಒಂದು ಸೆಕೆಂಡ್ ಥಿಂಕ್ ಮಾಡಿ ನೋಡೋಣ. ಥಿಂಕ್ ಮಾಡಿದ್ರಾ? ಯಾವುದಾಗುತ್ತೆ?
ಆಪ್ಷನ್ ಸಿ ಓರೋಗ್ರಾಫಿ ಅನ್ನೋದಾಗತ್ತೆ. ಸರಿನಾ? ಓರೋಗ್ರಾಫಿಕ್ ರೇನ್ಫಾಲ್ ಅಂತ ಕೇಳಿದಿರಾ? ಪರ್ವತಾರೋಹಿ ಮಳೆ ಅಂತ ನಾನು ಸಾಕಷ್ಟು GK ಕ್ಲಾಸಲ್ಲಿ ಹೇಳುವಾಗ ಹೇಳ್ತಿರ್ತೀನಿ. ನಮ್ಮ ಕರ್ನಾಟಕದಲ್ಲಿ ಈ ಪಶ್ಚಿಮ ಘಟ್ಟಗಳಲ್ಲಿ ಯಾವ ಒಂದು ರೀತಿಯ ಮಳೆ ಬರುತ್ತೆ ಅಂತ ನೋಡೋದಾದ್ರೆ ಓರೋಗ್ರಾಫಿಕ್ ರೇನ್ಫಾಲ್ ಬರುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು. ಓರೋಗ್ರಾಫಿಕ್ ಅಂದ್ರೆ ಏನು? ಪರ್ವತಾರೋಹಿ ಮಳೆ. ಓರೋ ಅಂತಂದ್ರೆ ಏನು? ಮೌಂಟೇನ್, ಬೆಟ್ಟ, ಪರ್ವತ ಅಂತ ವರ್ಡ್ ಇದು. ಸರಿನಾ? ಯಾವುದು? ಓರೋ ಅನ್ನೋದು. ಸರಿನಾ? ಓರೋಗ್ರಾಫಿ ಅಂತಂದ್ರೆ ಈ ಪರ್ವತಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ಸ್ಟಡಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಓರೋಗ್ರಾಫಿ ಅಂತ ಕರಿತೀವಿ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಅದಾದ ನಂತರ ಈ ಆರ್ಥೋಗ್ರಾಫಿ ಅಂದ್ರೆ ಏನು? ಅಕ್ಷರ ಜೋಡಣೆ ಏನಿದೆ ಅಲ್ವಾ, ಅಕ್ಷರ ಆದ ನಂತರ ಕ್ಷನೇ ಬರಬೇಕು, ಕ್ಷ ಆದ ನಂತರ ರನೇ ಬರಬೇಕು. ಈ ಒಂದು ಫಾರ್ಮೇಷನ್ ಅಲ್ಲಿ FORMation, ಈ ಒಂದು ಅಕ್ಷರಗಳ ಒಂದು ಜೋಡಿಕೆ ಅಧ್ಯಯನ ಏನಿದೆ ಅಲ್ವಾ, ಆ ಒಂದು ಜೋಡಿಸುವ ಅಧ್ಯಯನವನ್ನು ನಾವೇನಂತ ಕರಿತೀವಿ ಅಂದ್ರೆ ಆರ್ಥೋಗ್ರಫಿ ಅಂತ ಕರಿತೀವಿ. ಸರಿನಾ? ಯಾವುದು? ಆರ್ಥೋಗ್ರಫಿ ಅನ್ನೋದನ್ನ. ಆ್ಯಂಡ್ ದೆನ್ ಪ್ಯಾಲಿಯೋಗ್ರಫಿ ಅನ್ನೋದನ್ನ ಏನು? ಹಳೆಯ ಕಾಲದ ಅಧ್ಯಯನ. ಆ್ಯಂಡ್ ದೆನ್ ಮೈಥೋಗ್ರಫಿ ಅಂದರೆ ಏನಂತ ಹೇಳ್ಬೋದಾ? ಏನಿದೆ ಮೈಥೋಗ್ರಫಿ? ಮೈಥಾಲಜಿ ಅನ್ನೋದು ಅದಕ್ಕೆ ಪುರಾಣಗಳಲ್ಲಿ ಹೇಳ್ತಾ ಇತ್ತು. ಪುರಾಣ ಶಾಸ್ತ್ರ ಯಾವುದು? ಇದೇ ಒಂದು ಮೈಥೋಗ್ರಫಿ. ಸರಿನಾ? ಮೈಥಾಲಜಿ ಅಂತ ನೀವು ಓದಿರ್ತೀರಾ. ಮೈಥಾಲಜಿಯಲ್ಲಿ ಹೇಳ್ತಾ ಇದೆ ಮೈಥಾಲಜಿ ಅಂತ. ಆ ಮೈಥಾಲಜಿ ಅಂದರೆ ಏನು? ಪುರಾಣ ಶಾಸ್ತ್ರ ಅಂತ ಹೇಳುತ್ತೆ. ಸರಿನಾ? ಪುರಾಣ ಬಗ್ಗೆ ಹೇಳ್ತಕ್ಕಂಥ ಒಂದು ಶಾಸ್ತ್ರವನ್ನು ನಾವು ಏನಂತ ಕರಿತೀವಿ ಅಂದರೆ ಈ ಪುರಾಣ ಶಾಸ್ತ್ರ ಅಂತ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಮೈಥೋಗ್ರಫಿ ಅಂತ ಕರಿತೀವಿ. ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ದ ಪಾಲಿಸಿ ದ್ಯಾಟ್ ಸಪ್ರೇಟ್ಸ್ ಪೀಪಲ್ ಆನ್ ದ ಬೇಸಸ್ ಆಫ್ ರೇಸ್. ವರ್ಣಭೇದ ಮಾಡುವುದನ್ನು ನಾವು ಏನಂತ ಕರಿತೀವಿ ಅಂತ? ರೇಸಸ್ ಮೇಲೆ. ಸರಿನಾ? ನೀನು ಕಪ್ಪಿದೆಯಾ, ನೀನು ಬಿಳಿಪಿದೆಯಾ, ನೀನು ಏನೋ ನೀಲಿ ಇದೆಯಾ, ನೀನು ಹೇಗೆ ಅಂತಂದರೆ ಯಾವುದು ಪಿಂಕ್ ಇದೆಯಾ. ಸೊ ಈ ರೀತಿ ಬೇರೆ ಬೇರೆ ರೇಸಸ್ ಮೇಲೆ ಅವರನ್ನು ವರ್ಣಭೇದ ನೀತಿ ಮಾಡುವುದನ್ನು ಏನಂತ ಕರಿತೀವಿ? ಆ ಒಂದು ಅಧ್ಯಯನವನ್ನು ನಾವೇನಂತ ಕರಿತೀವಿ? ನೀನು ಮರಾಠಿಗ ಇದೆಯಾ, ನೀನು ಕನ್ನಡಿಗ ಇದೆಯಾ, ನೀನು ತಮಿಳಿಗ ಇದೆಯಾ. ಸರಿನಾ? ಸೊ ಈ ರೀತಿ ಹೇಳುವ ಒಂದು ರೇಸಿಸಮ್ ಮಾಡತಕ್ಕಂತಹ ಒಂದು ಅಧ್ಯಯನವನ್ನು ನಾವು ಏನಂತ ಕರಿತೀವಿ ಅಂತ? ಸರಿನಾ? ಏನಂತ ಹೇಳ್ತೀವಿ ನಾವು? ಅಪೋಸ್ಟಸಿ ಅಂತ ಹೇಳಿದ್ದಾನೆ, ಆ್ಯಂಡ್ ದೆನ್ ಅಪಾರ್ಥೈಡ್ ಅಂತ ಹೇಳಿದ್ದಾನೆ, ಆ್ಯಂಡ್ ದೆನ್ ಅಪೋಸ್ಟಲ್ ಅಂತ ಹೇಳಿದ್ದಾನೆ, ಮತ್ತು ಅಪಿಯರಿ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಹೇಳಿ. ಅಪಾರ್ಥೈಡ್ ಅನ್ನೋದಾಗುತ್ತೆ. ಸರಿನಾ? ಈ ಅಪಾರ್ಥೈಡ್ ಅಂದರೆ ಏನು ಅಂದರೆ ವರ್ಣ ಭೇದ. ಸರಿನಾ? ಈ ಒಂದು ವರ್ಣಭೇದ ನೀತಿ ಏನಿದೆ ಅಲ್ವಾ, ಆ ವರ್ಣಭೇದದ ಬಗ್ಗೆ ಹೇಳ್ತಕ್ಕಂಥ ಒಂದು ಅಧ್ಯಯನ, ಅದು ಒಂದು ಆ ಒಂದು ಮಾಡ್ತಕ್ಕಂಥ ಒಂದು ವಿಧಾನವನ್ನು ನಾವು ಏನಂತ ಕರಿತೀವಿ ಅಂದರೆ ಈ ಅಪಾರ್ಥೈಡ್ ಅಂತ ಕರಿತೀವಿ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಇಲ್ಲಿ ಅಪಿಯರಿ ಅಂತಂದರೆ ಏನು? ಈ ಬೀಸ್ ಏನಿರುತ್ತಲ್ವಾ, ಬೀಸ್ ಅಂದರೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ನೊಣಗಳು. ಸರಿನಾ? ಈ ಒಂದು ನೊಣಗಳು, ಈ ಚಿಕ್ಕ ಚಿಕ್ಕ ಏನಿರುತ್ತವಲ್ವ ಕೀಟಗಳಲ್ಲ, ಇದೊಂದು ನೊಣಗಳು ಅಂತ, ಬೀಸ್ ಅಂತ. ಆ ಬೀಸ್ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಏನಂತ ಕರಿತೀವಿ ಅಂದರೆ ಅಪಿಯರಿ ಅಂತ ಕರಿತೀವಿ. ಸರಿನಾ? ಅವಿಯರಿ ಅಂದರೆ ಏನು? ಅವಿಯರಿ, AVIARY. ಅವಿಯರಿ ಅಂತಂದರೆ ಏನು ಅಂದರೆ ಈ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಅವಿಯರಿ ಅಂತ ಕರಿತೀವಿ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಪ್ಪಿ ಅಂದರೆ ಯಾವುದು? ಬಿ, ನೊಣಗಳು, ಜೇನು ನೊಣಗಳು, ಒಟ್ಟಿನಲ್ಲಿ ನೊಣಗಳು. ಆ್ಯಂಡ್ ದೆನ್ ಅವಿ ಅಂತಂದರೆ ಏನು? ಅವಿ, ಉತ್ತರ ಕರ್ನಾಟಕದಲ್ಲಿ ಅವಿ ಮೀನ್ಸ್ ಹುಡುಗಿ ಅಂದಾಗೆ. ಸರಿನಾ? ಸೊ ಅವಿಯರಿ ಅಂತಂದರೆ ಏನು ಅಂದರೆ ಈ ಒಂದು ಪಕ್ಷಿಗಳ ಅಧ್ಯಯನ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಹಾಗೆ ಅವಿ ಹೇಗಿದ್ದಾಳೆ? ಪಕ್ಷಿ ಥರ ಸುಂದರವಾಗಿದ್ದಾಳೆ, ಪಾರಿವಾಳ ಥರ ಇದ್ದಾಳೆ. ಸರಿನಾ? ಬ್ಯೂಟಿಫುಲ್ ಆಗಿರ್ತಾರೆ ಆಲ್ವೇಸ್ ಹುಡುಗಿಯರು ಅಂತ. ಸೊ ಹಾಗೆ ನೆನ್ಪಿಟ್ಕೊಳ್ಳಿ, ಅದನ್ನು ಕೂಡ ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತಂದರೆ ಪ್ರಶ್ನೆ, ದ ಟೇಲರ್ ವಾಸ್ ಕಾಲ್ಡ್ ಟು ಸ್ಟಿಚ್ ದ ಲಾಂಗ್ ಲೂಸ್ ಗೌನ್ಸ್ ಓರ್ನ್ ಬೈ ಪ್ರಿಸ್ಟಸ್ ಆ್ಯಂಡ್ ಕೋರಿಸ್ಟರ್ಸ್ ಅಂತ ಹೇಳಿದ್ದಾನೆ. ಸರಿನಾ? ಸೊ ಈ ಒಂದು ಟೇಲರು ಒಂದು ಬಟ್ಟೆಯನ್ನು ಹೊಲಿತಾರೆ. ಸೊ ಯಾವ ಒಂದು ಬಟ್ಟೆಯನ್ನು ಹೊಲಿತಾರೆ, ಯಾರು ಹಾಕೊಳ್ಳುವ ಒಂದು ಬಟ್ಟೆಯನ್ನು ಹೊಲಿತಾರೆ ಅಂತ ನೋಡೋದಾದರೆ ಈ ಪ್ರೀಸ್ಟ್ಸ್ ಏನಿರ್ತಾರಲ್ವಾ, ಈ ಪ್ರೀಸ್ಟ್ ಅಂದರೆ ಪೂಜಾರಿಗಳು ಅಂತ ಹೇಳ್ತೀವಿ, ಅದಾದ ನಂತರ ಕೋರಿಸ್ಟರ್ಸ್ ಅಂತ. ಸೊ ಇವ್ರು ಹಾಕೊಳ್ತಕ್ಕಂತಹ ಬಟ್ಟೆಯನ್ನು ನಾವು ಏನಂತ ಕರಿತೀವಿ ಅಂತ? ಸರ್ ಪೂಜಾರಿ ಅಂತಂದರೆ ಹಿಂದೂ ದೇವಸ್ಥಾನದಲ್ಲಿ ಕಂಡುಬರ್ತಾರಲ್ಲ ಅವರಾ? ಈ ಚರ್ಚಲ್ಲಿ ಕಂಡುಬರ್ತಾರೆ ಗೊತ್ತಾ, ಫಾದರ್ಸ್ ಅಂತ ನಾವು ಹೇಳ್ತೀವಲ್ವಾ, ಆ ಒಂದು ಫಾದರ್ಸ್ ಹಾಕೊಳ್ತಕ್ಕಂತಹ ಬಟ್ಟೆ ಹೇಗಿರುತ್ತೆ? ಒಂದು ರೀತಿ ಉದ್ದವಾಗಿ ಒಂದೇ ಒಂದು ಬಟ್ಟೆಯಿಂದ ಹೊಲಿದಿರ್ತಾರಲ್ವಾ, ಕಂಪ್ಲೀಟಾಗಿ ಮೇಲೆ ಈ ಒಂದು ಕುತ್ತಿಗೆಯ ಪಾರ್ಟಿಂದ ಕೆಳಗಡೆ ಕಾಲ್ ಪಾರ್ಟಿನವರೆಗೂ, ಆ್ಯಂಕಲ್ ಪಾರ್ಟಿನವರೆಗೂ ಸೇಮ್ ಒಂದೇ ಇರುತ್ತೆ ಅದು ಬಟ್ಟೆ. ಸರಿನಾ? ಇವಾಗ ಮಿಡ್ ಪ್ಯಾಂಟು ಮತ್ತು ಶರ್ಟ್ ಥರ ಆ ಥರ ಬೇರೆ ಬೇರೆ ಇರುತ್ತಾ? ಎರಡು ಬಟ್ಟೆ ಇರುತ್ತಾ? ಇಲ್ಲ. ಸೊ ಅದನ್ನು ನಾವೇನಂತ ಕರಿತೀವಿ? ಫ್ರಾಕ್ಸ್ ಅಂತ ಕರಿತೀವಾ? ಹೌದಾ? ಅಲ್ಲ. ಆ್ಯಂಡ್ ದೆನ್ ಕಾಸ್ಕ್ಸ್ ಅಂತ ಕರಿತೀವ, ಅಥವಾ ಪೆಟಿಕೋಟ್ಸ್ ಅಂತ ಕರಿತೀವ, ಅಥವಾ ಟೊಕ್ಸಿಡಿಯರ್ಸ್ ಅಂತ ಕರಿತೀವಿ ಅಂತ. ಸರಿನಾ? ಫ್ರಾಕ್ಸು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ತಂದಿರ್ತೀರಾ, ಆ್ಯಂಡ್ ದೆನ್ ಪೆಟಿಕೋಟ್ ಅದು ಕೂಡ ನೀವು ಚಿಕ್ಕ ಮಕ್ಕಳಿಗೆ ತಂದಿರ್ತೀರಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ, ಕ್ಯಾಸೋಕ್ಸ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇವಾಗ ನೀವು ಫಾದರ್ಗಳನ್ನು ನೋಡಿರ್ತೀರಲ್ವಾ, ಅವರು ಉದ್ದವಾಗಿರ್ತಕ್ಕಂಥ ಒಂದು ಯಾವುದು ಬ್ರೌನ್ ಕಲರ್ ಆಗಿರ್ತಾರೆ. ಸರಿನಾ? ಒಂದು ಯಾವುದು ಕ್ಯಾಸೋಕ್ಸು, ಇಲ್ಲ ಅಂತಂದರೆ ವೈಟ್ ಕಲರ್ ನಾರ್ಮಲಾಗಿ ಸಿಗ್ತಾರೆ ನಿಮಗೆ ಎಲ್ಲ ಚರ್ಚ್ಗಳಲ್ಲೂ ಕೂಡ. ಆ್ಯಂಡ್ ದೆನ್ ಅದು ಆದ ನಂತರ ಮತ್ತೆ ಯಾವ ಕಲರಲ್ಲಿ ಕಂಡುಬರುತ್ತೆ ನಿಮಗೆ? ಲೈಟ್ ಸ್ಕೈ ಬ್ಲೂ ಅಲ್ಲಿ. ಸರಿನಾ? ಸೊ ಅದು ಕೂಡ ನಿಮ್ಗೆ ಕಂಡುಬರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕ್ಯಾಸೋಕ್ಸ್ ಅಂತ ಕರಿತೀವಿ. ಸರಿನಾ? ಈ ಕ್ವಶನ್ ಕೇಳಿದ್ದಾನೆ, ಇದನ್ನು MTS ಅಲ್ಲಿ ಕೇಳಿದ್ದಾನೆ, GD ಅಲ್ಲಿ ಕೇಳಿದ್ದಾನೆ, CHS ಅಲ್ಲಿ ಕೂಡ ಕೇಳಿದ್ದಾನೆ ಈ ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಕಂಟಿನ್ಯೂಸ್ಲಿ ಕಂಪ್ಲೇನಿಂಗ್ ಅಬೌಟ್ ಸ್ಟೂಡೆಂಟ್ಸ್ ಶಾರ್ಟ್ ಕಮಿಂಗ್ ಅಂತ ಕೇಳಿದ್ದಾನೆ. ಏನು ಇಲ್ಲಿ ಯಾವ್ದು ಮಾರ್ಕ್ ಮಾಡಬೇಕಾಗಿತ್ತು ಅಂದರೆ ಕಂಟಿನ್ಯೂಸ್ಲಿ ಕಂಪ್ಲೇನಿಂಗ್ ಅನ್ನೋದನ್ನು. ಕಂಟಿನ್ಯೂಸ್ಲಿ ಕಂಪ್ಲೇನಿಂಗ್ ಮಾಡೋದನ್ನು ನಾವು ಏನಂತ ಕರಿತೀವಿ ಅಂತ?
ಕಂಟಿನ್ಯೂಸ್ಲಿ ಕಂಪ್ಲೇಂಟ್ ಮಾಡೋದು. ಏನು, ಯಾಕೋ ನೀನು ಇಂಗ್ಲೀಷ್ ಪಾಸ್ ಆಗಲಿಲ್ಲ, ನನಗೆ ಇಂಗ್ಲೀಷ್ ಕನ್ನಡದಲ್ಲಿ ಯಾರು ಹೇಳೋರು ಸಿಗಲೇ ಇಲ್ಲ, ಯಾಕೋ ನೀನು PUCಯಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಳ್ಳಿಲ್ಲ, ಏನೋ ಅವಾಗ ಟೀಚರ್ಸು ಸರಿ ಇರಲಿಲ್ಲ, ಯಾಕೋ ನೀನು ಡೈಲಿ ಸ್ಕೂಲಿಗೆ ಬರ್ತಾ ಇಲ್ಲ, ಡೈಲಿ ಸ್ಕೂಲಿಗೆ ಬರಬೇಕು ಅಂದರೆ ಕಾಲು ನೋಯುತ್ತೆ, ಸರಿನಾ. ಏನಾದರೂ ಒಂದು ಕಾರಣ ಹೇಳೋದು, ಸರಿನಾ. ಏನಾದರೂ ಜಸ್ಟ್ ಅದಕ್ಕೆ ಹೇಗೆ ಅಂತಂದರೆ ಬೈಯೋದು ಒಟ್ಟಿನಲ್ಲಿ, ಅದು ನನಗೆ ಹಾಗಾಯಿತು ಇವರಾಯಿತು, ಆ ಟೀಚರ್ಸ ನನಗೆ ಹೇಳ್ಕೊಡಲಿಲ್ಲ, ಟೀಚರ್ಸು ಸರಿ ಇರಲಿಲ್ಲ, ಅವರೇ ಸರಿ ಇರಲಿಲ್ಲ, ಅದಾದ ನಂತರ ಅದನ್ನೇ ಸರಿ ಇಲ್ಲ, ನಾನು ಇದಕ್ಕೆ ನನಗೇನು ಸಂಬಂಧ ಇಲ್ಲ, ನಾನು ಕರೆಕ್ಟೇ ಮಾಡಿದ್ದೀನಿ. ಸೊ ಆ ರೀತಿ ಮಾಡೋದನ್ನು ನಾವು ಏನಂತ ಕರಿತೀವಿ ಅಂತ, ಸರಿನಾ. ಕಂಟಿನ್ಯೂಯಸ್ ಆಗಿ ಕಂಪ್ಲೇಂಟ್ ಮಾಡೋದು ಅವ್ರ ಬಗ್ಗೆ, ಸರಿನಾ. ಅದು ಹಾಗಿರಲಿಲ್ಲ ಹೀಗಿರಲಿಲ್ಲ ಅಂತ, ಅದನ್ನು ನಾವು ಏನಂತ ಕರಿತೀವಿ ಅಂತ. ಗ್ರಾಂಟಿಂಗ್ ಅಂತ ಹೇಳಿದ್ದಾನೆ, ಸರಿನಾ. ಅದಂತ ಕ್ರೈಯಿಂಗ್ ಅಂತ ಹೇಳಿದ್ದಾನೆ. ಕ್ರೈಯಿಂಗ್ ಅಳ್ತಾ ಹೇಳಲ್ಲ ಇದು ನಾರ್ಮಲಿ ಎಲ್ಲರಿಗೂ ಕೂಡ, ಸರಿನಾ. ಆ್ಯಂಡ್ ದೆನ್ ವಿನ್ನಿಂಗ್, ನಾಟ್ WINNING, ಆ ವಿನ್ನಿಂಗ್ಗೆ ಈ ವಿನ್ನಿಂಗ್ಗೆ ಡಿಫ್ರೆನ್ಸ್ ಇದೆ. ಆ್ಯಂಡ್ ದೆನ್ ಜಸ್ಟಿಂಗ್ ಅಂತಲೇ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ. ಸೊ ನಾವೇನಾದರೂ ವಿನ್ ಆಗಬೇಕು ಅಂದರೆ ಲೈಫಲ್ಲಿ ನಾವು ವಿನ್ನಿಂಗ್ ಮಾಡೋದನ್ನು ಬಿಡಬೇಕು. ಮೀನ್ಸ್ ಕಂಟಿನ್ಯೂಯಸ್ಲಾಗಿ ಯಾವುದಕ್ಕೋ ಒಂದನ್ನು ನಾವು ಕಂಪ್ಲೇಂಟ್ ಮಾಡೋದನ್ನು ಬಿಡಬೇಕು. ಮೀನ್ಸ್ ಕಂಟಿನ್ಯೂಯಸ್ ಆಗಿ ಕಂಪ್ಲೇಂಟ್ ಮಾಡೋದನ್ನು ನಾವು ಏನಂತ ಕರಿತೀವಿ ಅಂದರೆ ವಿನ್ನಿಂಗ್ ಅಂತ ಕರಿತೀವಿ. WHINNING, ಸರಿನಾ. ಈ ವಿನ್ನಿಂಗ್ ಆಗಬೇಕು ಅಂತ ನಾವು ಅಂದರೆ ಈ ವಿನ್ನಿಂಗ್ ಮಾಡೋದು ನಾವು ಬಿಡಬೇಕು. ನೆನ್ಪಿಟ್ಕೊಳ್ಳಿ, ಈ ವಿನ್ ನಾವು ಆಗಬೇಕು ಅಂದರೆ ಆ ವಿನ್ ಬಿಡಬೇಕು. ಮೀನ್ಸ್ ಕಂಟಿನ್ಯೂಯಸ್ ಆಗಿ ಯಾವುದಕ್ಕೂ ಒಂದ್ರ ಮೇಲೆ ಬ್ಲೇಮ್ ಮಾಡೋದನ್ನು ನಾವು ಬಿಡಬೇಕು ಅಂತ ಹೇಳ್ತದೆ ಯಾವುದು ವಿನ್ನಿಂಗ್ ಅನ್ನೋ ವರ್ಡ್, ಸರಿನಾ. ಕ್ರೈಯಿಂಗ್ ಅಂದರೆ ಏನು, ಅಳೋದು. ಸೊ ಈ ಗ್ರೌಂಟಿಂಗ್ ಅಂದರೂ ಕೂಡ ಒಂದು ರೀತಿ ಓಕೆ ಅದು ತಪ್ಪಿದೆ, ಅದು ನಾನಲ್ಲ ಅದು ತಪ್ಪಿದೆ ಅಂತ ಅದ್ರ ಮೇಲೆ ದೂಷಣೆ ಮಾಡೋದು, ಸರಿನಾ. ಸೊ ಇದು ಕೂಡ ಅದೇ ಸ್ವಲ್ಪ ಆಗುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ ಮೀನಿಂಗ್ ನೋಡೋದಾದ್ರೆ ವಿನ್ನಿಂಗ್ ಅನ್ನೋದೇ ಆಗುತ್ತೆ, ಸರಿನಾ. ಎಕ್ಸಾಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ನೋಡೋದಾದ್ರೆ ಇದೇ ವಿನ್ನಿಂಗ್ ಅನ್ನೋದೇ ಆಗುತ್ತೆ, ಸರಿನಾ. ಆ್ಯಂಡ್ ದೆನ್ ಜಸ್ಟಿಂಗ್ ಅಂದರೆ ಏನು ಹೇಳ್ಬೋದಾ. ಜಸ್ಟಿಂಗ್ ಅಂದರೆ ಏನು ಅಂತ, ಏನು ಜಸ್ಟಿಂಗ್ ಅಂದರೆ ಏನಿಲ್ಲ, ತಮಾಷೆ ಮಾಡೋದು. ಏನು ಮಾಡ್ತಿದ್ಯಾ, ಸುಮ್ಮನೆ ಕೂತಿದ್ಯಾ, ಓದ್ತಿರಿ ಬಿಡಪ್ಪ ನೀವು, ಹೀಗೆ ಏನೋ ಒಂದು ಮಾಡೋದು, ತಮಾಷೆ ಮಾಡೋದು. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಜಸ್ಟಿಂಗ್ ಅಂತ ಕರಿತೀವಿ. ಜಸ್ಟಿಂಗ್ ಅಂದರೆ ಏನು, ತಮಾಷೆ ಮಾಡ್ಬೋದು, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ನೆಕ್ಸ್ಟ್ ಇವಾಗ 5 ಮುಗೀತು, ಯಾವುದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ 5 ಕಂಪ್ಲೀಟ್ ಆಯ್ತಲ್ವಾ. ಇವಾಗ ನಾವು 5 ಏನು ನೋಡೋಣ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ತಿಳ್ಕೊಳ್ಳೋಣ, ಸರಿನಾ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ತಿಳ್ಕೊಳ್ಳೋಣ. ಸೊ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸಲ್ಲಿ ಒಂದು ಜನರಲ್ ರೂಲ್ ನೆನ್ಪಿಟ್ಕೊಳ್ಳಿ. ಸೊ ಆ ಒಂದು ಸೆಂಟೆನ್ಸ್ ಏನು ಹೇಳ್ತಿರುತ್ತಲ್ವಾ, ಎಕ್ಸಾಕ್ಟಾಗಿ ಅಲ್ಲಿ ಏನು ವರ್ಡ್ಗಳಿರ್ತಾವಲ್ವಾ ಅದೇ ಮೀನಿಂಗ್ ಇರೋದಿಲ್ಲ, ಏನೋ ಒಂದು ಹಿಡನ್ ಮೀನಿಂಗ್ ಇರುತ್ತೆ. ಲೈಕ್ ಹೇಗೆ ಗಾದೆ ಮಾತುಗಳನ್ನ ಹೇಳ್ತೀವಿ, ಇಲ್ಲ ಅಂತಂದರೆ ಕೆಲವು ನಾನುಡಿಗಳು ಅಂತ ಹೇಳ್ತೀವಿ ಗೊತ್ತಾ. ಅದಿಲ್ಲ ಅಂತಂದರೆ ಸಮ್ ಮಾತುಗಳು ಬರ್ತವೆ, ತೇರ್ಗಳಿದ್ರೆ ಕ್ವಾನ್ ನೀರುಗಿಳಿತು ಅಂತ. ಮೀನ್ಸ್ ಏನು, ಒಂದಕ್ಕೊಂದು ಸಂಬಂಧ ಇಲ್ಲ, ಎರಡೂ ಕೂಡ ಒಂದಕ್ಕೊಂದು ಹೊಂದ್ಕೊಳ್ತಾ ಇಲ್ಲ ಅಂತ, ಸರಿನಾ. ಇವಾಗ ಗಂಡ ಹೆಂಡತಿದ್ದು ನಾರ್ಮಲಾಗಿ ಏನು ಹೇಳ್ತಾರೆ ಅಂತಂದರೆ ವೈಫ್ ಆ್ಯಂಡ್ ಹಸ್ಬೆಂಡ್ ಇರ್ತಾರೆ, ಸರಿನಾ. ಸೊ ಇಲ್ಲಿ ನಮ್ಮ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ, ಎರಡು ಹೆಂಗಿದಾವೆ ಅಂದ್ರೆ ಒಂದು ತೇರ್ಗಳಿದ್ರೆ ಕ್ವಾನ್ ನೀರುಗಿಳಿತದೆ ಅಂತ ಹೇಳ್ತೀವಿ. ಮೀನ್ಸ್ ಈ ಥರ ಮೀನ್ಸಲ್ಲಿ ಇವರಿಬ್ಬರು ಎತ್ತುಗಳ, ಇದು ಎತ್ತು ಇದು ಕೋಣನ, ಅಥವಾ ಇದು ಎತ್ತು ಇದು ಕೋಣನ, ಇಲ್ಲ ತಾನೆ. ಮೀನ್ಸ್ ಅದರಲ್ಲಿ ಏನೋ ಒಂದು ಹಿಡನ್ ಮೀನಿಂಗ್ ಇದೆ. ಸೊ ಆ ರೀತಿ ಹಿಡನ್ ಮೀನಿಂಗ್ ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಒಂದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸಲ್ಲಿ ಕಂಡುಬರುತ್ತೆ ನೋಡಿ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸಲ್ಲಿ ಆ ಕೊಟ್ಟಿರ್ತಕ್ಕಂಥ ಲೈನಲ್ಲಿ ಇರ್ತಕ್ಕಂಥ ಮಾಹಿತಿ ಇರೋದಿಲ್ಲ, ಏನೋ ಒಂದು, ಸರಿನಾ. ಸೊ ಬೇರೆ ಅದರಲ್ಲಿ ಒಂದು ಇನ್ನರ್ ಮೀನಿಂಗ್ ಇರುತ್ತೆ, ಆ ಇನ್ನರ್ ಮೀನಿಂಗ್ನ ಹುಡುಕಬೇಕು. ಸೊ ಅದು ಈಸಿಯಾಗಿ ಸಿಗುತ್ತೆ, ಏನಿಲ್ಲ, ಸರಿನಾ. ಕೆಲವೊಂದು ಕಡೆ ಟಫ್ ಆಗ್ಬೋದು, ಬಟ್ ನಾರ್ಮಲಿ ಈಸಿಯಾಗಿ ಸಿಗುತ್ತೆ. ಸೊ ಇವುಗಳನ್ನು 5 ನೋಡ್ಕೊಳ್ಳೋಣ ಇವಾಗ. ಸೊ ಏನಿದೆ, ವಾಟ್ ಡಸ್ ಇಟ್ ಇಂಪ್ಲೈ ವೆನ್ ಪೀಪಲ್ ಸೇ ಟು ರೀಡ್ ಬಿಟ್ವೀನ್ ದ ಲೈನ್ಸ್. ಸೊ ಇಲ್ಲಿ ಏನು ಅದು ಮೇಲ್ಗಡೆ ಏನು ಬೇಕಾಗಿಲ್ಲ, ರೀಡ್ ಬಿಟ್ವೀನ್ ಲೈನ್ಸ್ ಅನ್ನೋದು ಇದು ಒಂದು ಇಡಿಯಮ್ ಆಗಿದೆ, ಸರಿನಾ. ಇಡಿಯಮ್ ಆಗಿದೆ, ಇದರೊಂದು ಫ್ರೇಸ್ ಏನಿದೆ ಅಂತ, ಇದರ ಅರ್ಥ ಏನಿದೆ ಅಂತ. ಸೊ ಈ ರೀಡ್ ಬಿಟ್ವೀನ್ ಲೈನ್ಸ್ ಎರಡು ಸಾಲುಗಳ ಮಧ್ಯೆ ಇರೋದನ್ನು ಓದು ನೀನು ಅಂತ. ಏನು 2 ಸಾಲುಗಳ ಮಧ್ಯೆ ಇರೋದನ್ನು ಓದು, 2 ಸಾಲುಗಳ ಮಧ್ಯೆ ಓದು ಅಂದರೆ ಏನು ಕೊಟ್ಟಿದ್ದಾನೆ ಆಪ್ಷನು, ಟು ರೀಡ್ ಸಮಥಿಂಗ್ ಫಾಸ್ಟಾಗಿ ಓದ್ಬಿಡೋದಾ, ಇರ್ಬೋದೇನೋ. ಟು ರೀಡ್ ವಿತ್ ಆ್ಯನ್ ಎಬಿಲಿಟಿ ಟು ಇನ್ಫೇರ್ ದ ಮೀನಿಂಗ್ ಅಂತ ಕೇಳಿದ್ದಾನೆ. ಮೀನ್ಸ್ ಅದ್ರೊಳಗೆ ಇರ್ತಕ್ಕಂಥ ಅಡಗಿಕೊಂಡಿರ್ತಕ್ಕಂಥ ಏನು ಮೀನಿಂಗ್ ಇದೆ ಅಲ್ವಾ, 2 ಲೈನ್ ಮಧ್ಯೆ ಏನದು ಬರೆದಿರ್ತಕ್ಕಂಥ ಲೈನ್ಗಳಲ್ಲಿ ಸೆಂಟೆನ್ಸಲ್ಲಿ ಮೀನಿಂಗ್ ಇದೆ ಅಲ್ವಾ, ಹಿಡನ್ ಮೀನಿಂಗ್ನ ತಿಳ್ಕೊಳ್ಳೋದಂತೆ. ಓಕೆ. ಆ್ಯಂಡ್ ದೆನ್ ಟು ಸ್ಕಿಪ್ ಇನಿಷಿಯಲ್ ಆ್ಯಂಡ್ ಫೈನಲ್ ಲೈನ್ಸ್ ಇನ್ ಅ ಪ್ಯಾರಾಗ್ರಾಫ್ ಅಂತೆ. ಮೊದಲೇ ಲೈನು ಬಿಡೋದಂತೆ, ಲಾಸ್ಟ್ನೇ ಲೈನು ಬಿಡೋದಂತೆ, ನಡುವಿಂದ ಓದೋದಂತೆ. ಅದಾ. ಸೊ ಡೈರೆಕ್ಟಾಗಿ ಆಗಿದೆ ಅಂತಂದರೆ ಇದು ಆಗೋದೇ ಇಲ್ಲ, ಸರಿನಾ. ಮೀನ್ಸ್ ಎಕ್ಸಾಕ್ಟಾಗಿ ವರ್ಡ್ ಏನು ಹೇಳುತ್ತೆ, ರೀಡ್ ಬಿಟ್ವೀನ್ ಲೈನ್ಸ್ ಮೀನ್ಸ್ ಮೇಲ್ಗಡೆ ಬಿಡೋದು, ಕೆಳಗಡೆ ಬಿಡೋದು, ನಡುವಿಂದ ಓದು ಅಂತ, ಸರಿನಾ. ಸೊ ಇದು ಆಗಲ್ಲ. ಸೊ ಎಕ್ಸಾಕ್ಟ್ ಬರುತ್ತೆ, ಅದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಂತ. ಸೊ ಇದು ಆಗೋದಿಲ್ಲ. ಆ್ಯಂಡ್ ಟು ಅವಾಯ್ಡ್ ಡೀಟೇಲ್ಡ್ ಇನ್ಫಾರ್ಮೇಷನ್, ಇದು ಅಪೋಸಿಟ್ ವರ್ಡ್ ಆಗುತ್ತೆ, ಮೀನ್ಸ್ ಅಪೋಸಿಟ್ ಸೆಂಟೆನ್ಸ್ ಆಗುತ್ತೆ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅದರ ಮಧ್ಯೆ ಇರ್ತಕ್ಕಂತಹ ಲೈನಿನ 2 ಲೈನ್ಗಳ ಮಧ್ಯೆ ಇರ್ತಕ್ಕಂಥ ಓದೋದು ಏನು ಆಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಹಿಡನ್ ಮೀನಿಂಗ್ನ ತಿಳ್ಕೊ ನೀನು, ಸರಿನಾ. ಸೊ ಟು ರೀಡ್
ವಿತ್ ಆ್ಯನ್ ಎಬಿಲಿಟಿ ಟು ಇನ್ಫೇರ್ ದ ಮೀನಿಂಗ್, ಅದ್ರ ಒಳಗಿರ್ತಕ್ಕಂತಹ ಒಂದು ಮೀನಿಂಗ್ನ ಅರ್ಥ ಮಾಡ್ಕೊಳ್ಳೋದನ್ನು ನಾವು ಏನಂತ ಕರಿತೀವಿ ಅಂದರೆ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಕರಿತೀವಿ, ಸರಿನಾ. ಸೊ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ನಾವು ಏನಂತ ಕರಿತೀವಿ, ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ರೀಡ್ ಬಿಟ್ವೀನ್ ದ ಲೈನ್ಸ್ ಅಂದರೆ ಏನು, ಎರಡು ಲೈನ್ಗಳ ಮಧ್ಯೆ ಇರುವುದನ್ನು ಅರ್ಥ ಮಾಡ್ಕೊಳ್ಳೋದು. ಯಾವುದೋ ಒಂದು ಏನೋ ಒಂದು ಹೇಳಿರ್ತಾರೆ, ಅದರಲ್ಲಿರ್ತಕ್ಕಂಥ ಒಂದು ಒಳ ಅರ್ಥವನ್ನು ನಾವು ತಿಳ್ಕೊಳ್ಳೋದನ್ನು ನಾವು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಕರಿತೀವಿ, ಸರಿನಾ. ಸೊ ಏನಾದರೂ ನಾನು ಹೇಳೋದು ಸ್ಲೋ ಅನಿಸ್ತಾ ಇದ್ರೆ ಪ್ಲೀಸ್ 1.5x ಇಟ್ಕೊಂಡು ನೋಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಅ ಪೀಸ್ ಆಫ್ ಕೇಕ್ ಅಂತ ಹೇಳಿದ್ದಾನೆ. ಆ ಪೀಸ್ ಆಫ್ ಕೇಕ್ ಅಂದರೆ ಏನು ಸರ್, ಪೀಸ್ ಆಫ್ ಕೇಕ್ ಬರ್ತ್ಡೇ ಇದೆಯಾ ಯಾರಾದರೂ? ಇಲ್ಲ. ಸೊ ಏನು ಕೊಟ್ಟಿದ್ದಾನೆ ಆಪ್ಷನು, ಸ್ಲೈಸ್ ಆಫ್ ಕೇಕ್ ಫಾರ್ ಈಟಿಂಗ್, ಡೈರೆಕ್ಟಾಗಿದೆ ಮತ್ತು ನೋಡಿ ಎಕ್ಸಾಕ್ಟ್ ಮೀನಿಂಗ್ ಬರುತ್ತೆ. ಆಗಲ್ಲ, ಇದು ಈ ಥರ ಇದೆಯಾ, ಬಿಲ್ಕುಲ್ ಆಗಲ್ಲ. ಬಿಲ್ಕುಲ್ ಮೀನ್ಸ್ ಒಟ್ಟೆ ಆಗೋದೇ ಇಲ್ಲ ಅಂತ ಹೇಳ್ತೀವಿ. ಸೊ ಆ್ಯಂಡ್ ದೆನ್ ಈಸಿ ಟು ಡೂ ಆರ್ ಅಚೀವ್ ಅಂತ ಹೇಳಿದ್ದಾನೆ. ಇದು ಆಗಬಹುದಾ ನೋಡೋಣ. ಅ ಕೇಕ್ ವಿಚ್ ಈಸ್ ಸೋಲ್ಡ್ ಆ್ಯಸ್ ಅ ಪೀಸ್ ಮಾಡಿ ಅದನ್ನು ಕೇಕ್ನ ಮಾರೋದಂತೆ. ಆ್ಯಂಡ್ ದೆನ್ ಅ ಕೇಕ್ ದ್ಯಾಟ್ ಬ್ರೋಕ್ ಇನ್ ಟು ಪೀಸಸ್ ಅಂತ ಹೇಳಿದ್ದಾನೆ. ಹೌದಾ, ಒಂದು ಕೇಕ್ನ ಪೀಸ್ ಆಗಿ ಕಟ್ ಮಾಡೋದು ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಬಿ, ಈಸಿ ಟು ಡೂ ಆರ್ ಅಚೀವ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಪೀಸ್ ಆಫ್ ಕೇಕ್ ಟು ಮೀ. ಯಾವುದೋ ಒಂದು ಕೆಲಸ ಇದೆ, ಅದು ನನಗೆ ಜಸ್ಟ್ ಹೇಗಿದೆ ಅಂದರೆ ಪೀಸ್ ಆಫ್ ಕೇಕ್. ಈ ಕೇಕ್ನ ತಿಂದಿರೋ ಥರ ನನಗೆ ಅದು ಕೆಲಸ ಇದೆ, ಚಿಟಿಕೆ ಹೊಡೆಯೋ ಥರ ಕೆಲಸ ಆಗುತ್ತೆ ನನಗದು. ಚಿಟಿಕೆ ಹೊಡೆಯೋದ್ರಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನ ನಾವು ಏನಂತ ಕರಿತೀವಿ ಇಂಗ್ಲೀಷಲ್ಲಿ, ಆ ಪೀಸ್ ಆಫ್ ಕೇಕ್ ಅಂತ ಕರಿತೀವಿ, ಸರಿನಾ. ಸೊ ದ ಪೀಸ್ ಆಫ್ ಕೇಕ್ ಅಂತ ಅಂದರೆ ಏನು, ಈಸಿ ಟು ಡೂ ಆರ್ ಅಚೀವ್. ಯಾವುದನ್ನಾದರೂ ನಾವು ಈಸಿಯಾಗಿ ಮಾಡ್ತೀವಿ. ಸುಮ್ಮನೆ ನಿದ್ದೆಗಣ್ಣಲ್ಲಿ ಎದ್ದರೂ ಕೂಡ ಅದನ್ನು ನಾನು ಮಾಡ್ತೀನೋ. ರನ್ನಿಂಗ್ ಹೇಗೋ ಓಡ್ತೀಯಾ, ರನ್ನಿಂಗ್ 1600 ಮೀಟರ್ ನಿಂಗೆ ಓಡೋಕ್ಕಾಗತ್ತೆ SSC GDನಲ್ಲಿ ಹುಡುಗಿಗೆ? ನಿದ್ದೆಗಣ್ಣಲ್ಲೂ ಕೂಡ ಎಬ್ಸಿದ್ರು ಕೂಡ ನಾನು 1600 ಮೀಟರ್ ಓಡ್ತೀನಿ. 5 ಕಿಲೋಮೀಟರ್ ಓಡೋದಾಗತ್ತಾ? ಹೌದು, ಓಡೋದಾಗುತ್ತೆ. ಅದು ನನಗೆ ಜಸ್ಟ್ ಹೇಗೆ ಅಂದರೆ ಆ ಪೀಸ್ ಆಫ್ ಕೇಕ್, ಸುಮ್ಮನೆ ಚಿಟಿಕೆ ಹೊಡೆಯೋದ್ರಲ್ಲಿ ನಾನು ಮಾಡ್ತೀನಿ ಅಂತ ಹೇಳೋದು. ಯಾವುದು, ದ ಪೀಸ್ ಆಫ್ ಕೇಕ್ ಅನ್ನೋದು. ನೆನ್ಪಿಟ್ಕೊಳ್ಳಿ, ಅ ಪೀಸ್ ಆಫ್ ಕೇಕ್ ಅನ್ನೋದು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಟು ಶೋ ದ ವೈಟ್ ಫೆದರ್ ಅಂತ ಹೇಳಿದ್ದಾನೆ. ಸೊ ಈ ಒಂದು ಬಿಳಿ ಫೆದರ್ ಅಂತ ನಾವೇನಂತ ಹೇಳ್ಬೋದು ಕನ್ನಡದಲ್ಲಿ? ಫೆದರ್ ಅಂದರೆ ಎಕ್ಸಾಕ್ಟ್ ಮೀನಿಂಗ್ ಪುಕ್ಕ ಅಂತ ಹೇಳಬೇಕಾಗತ್ತೆ. ಈ ಹಕ್ಕಿಯ ಪುಕ್ಕ ಕಂಡು ಬರುತ್ತೆ ಗೊತ್ತಾ, ಹಕ್ಕಿಯ ಪುಕ್ಕ, ಅದನ್ನು ಹೇಳಬೇಕಾಗತ್ತೆ. ಬಟ್ ಇಲ್ಲಿ ಈ ವೈಟ್ ಫೆದರ್ ಅಂದರೆ ಏನು ಅಂತಂದರೆ, ಪಾರಿವಾಳ ಏನಿದೆಯಲ್ವಾ, ಪಾರಿವಾಳ ಶಾಂತಿಯ ಸಂಕೇತ ಅಂತ ಹೇಳ್ತೀವಿ. ವೈಟ್ ಫೆದರ್ ಯಾವ ಒಂದು ಪಕ್ಷಿಗಿರುತ್ತೆ? ಇದೇ ಒಂದು ಪಾರಿವಾಳಕ್ಕಿರುತ್ತೆ ತಾನೇ. ಸೊ ಪಾರಿವಾಳ ಎದುರು ಸಂಕೇತವಾಗಿದೆ, ಶಾಂತಿಯ ಸಂಕೇತವಾಗಿದೆ. ಸೊ ಶಾಂತಿಯನ್ನು ನಾವು ಕನ್ನಡದಲ್ಲಿ ಶಾಂತಿ ಪ್ರಿಯ ಅಂತ ಕರೆದ್ರೆ, ಅದನ್ನು ಇಂಗ್ಲೀಷಲ್ಲಿ ನಾವು ಈ ಕವರ್ಡ್ಲಿ ಅಂತ ಹೇಳ್ತೀವಿ, ಮೀನ್ಸ್ ಹೇಡಿತನ ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಕ್ಸಾಕ್ಟಾಗಿ ಇರ್ತಕ್ಕಂಥ ಮೀನಿಂಗ್ ಯಾವುದೋ ಒಂದು ಕಂಡುಬರುತ್ತೆ ಅಂದರೆ ನಮಗೆ ಆನ್ಸರು ಟು ಆ್ಯಕ್ಟ್ ಕವರ್ಡ್ಲಿ, ಸರಿನಾ. ಮೀನ್ಸ್ ಹೇಡಿತನ ತೋರಿಸೋದು ಅಂತ. ಇವಾಗ ಯಾವುದೋ ಒಂದು ಯುದ್ಧ ಮಾಡ್ತಿರ್ತಾನೆ, ಇಲ್ಲಿ ಒಂದು ಕಡೆ ಇಮ್ಮಡಿ ಪುಲಿಕೇಶನ್ ನಿಂತಿರ್ತಾನೆ, ಇಲ್ಲಿ ಮುಂದೆ ಹರ್ಷವರ್ಧನ್ ನಿಂತಿರ್ತಾನೆ. ಇವಾಗ ಏನಾದರೂ ಹರ್ಷವರ್ಧನ ವೈಟ್ ಫೆದರ್ನ ತೋರಿಸಿದ್ರೆ ಏನು ಅಂತ, ಅವನು ಹೇಳಿದಾನೆ ಅಂತ ತೋರಿಸ್ದಾಗದು, ಸರಿನಾ. ಸೊ ಹೇಳಿತನವನ್ನು ತೋರಿಸುತ್ತೆ, ಕವಾಡ್ಲಿ ತೋರಿಸುತ್ತೆ, ಸರಿನಾ. ಸೊ ಅವನ ಒಂದು ಶಾಂತಿ ಪ್ರಿಯ ಅಂತ ನಾವು ಕನ್ನಡದಲ್ಲಿ ಹೇಳೋದಾದರೆ, ಇಂಗ್ಲೀಷಲ್ಲಿ ಹೇಳೋದಾದರೆ ಟು ಆ್ಯಕ್ಟ್ ಕವಾಡ್ಲಿ ಅಂತ ಹೇಳುತ್ತೆ, ಸರಿನಾ. ಸೊ ವೈಟ್ ಫೆದರ್ನ ತೋರಿಸು ಅಂತ ಹೇಳುತ್ತೆ. ಅರ್ಥ ಆಯ್ತಾ ಇದು? ಓಕೆ. ಆ್ಯಂಡ್ ದೆನ್ ಟು ಶೋ ಆ್ಯಂಗರ್ ಆಗೋದಿಲ್ಲ. ಆ್ಯಂಗರ್ ಆಗಿದ್ದರೆ ಆತ ವೈಟ್ ಫೆದರ್ ತೋರಿಸೋದಿಲ್ಲ. ಅಲ್ಲಿ ಏನು ಅಂತಂದರೆ ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸ್ತಾನೆ ಆತ, ಸರಿನಾ. ಬ್ಲ್ಯಾಕ್ ಫ್ಲ್ಯಾಗ್ ಏನು ಸೂಚನೆ ಕೊಡುತ್ತೆ ಅಂದರೆ ಟು ಶೋ ಆ್ಯಂಗರ್, ಅವರ ಒಂದು ಸಿಟ್ಟನ್ನು ತೋರಿಸುತ್ತೆ. ಇವಾಗ ಪ್ರಧಾನಮಂತ್ರಿ ಹೋಗ್ತಾ ಇರ್ತಾನೆ, CM ಹೋಗ್ತಾ ಇರ್ತಾನೆ, ಸರಿನಾ. ಇವಾಗ ಬ್ಲ್ಯಾಕ್ ಫ್ಲ್ಯಾಗ್ ಹೋಗಿ ಹಿಡ್ಕೊಂಡು ನಿಂತ್ಬಿಡ್ತಾರೆ. ಕಪ್ಪು ಬಾವುಟ ತೋರಿಸಿದ್ವಿ ನಾವು ಪ್ರಧಾನಮಂತ್ರಿಗೆ, CMಗೆ ಅಂತ. ಏನದು, ಅವ್ರ ಮೇಲೆ ನಾವು ಸಿಟ್ಟು ತೋರಿಸ್ತಾ ಇದ್ದೀವಿ. ಇವಾಗ ನೀನು ಬಹಿರಂಗವಾಗಿ ಕಾಣಿಸ್ಕೊಂಡಿದ್ಯಾ, ಮುಂದಿನ ಸರಿ ನೀನಾದರೂ ಬಹಿರಂಗವಾಗಿ ಕಾಣಿಸ್ಕೊಂಡ್ರೆ ನಿನ್ನನ್ನು ನಾನು ಸಾಯಿಸ್ತೀನಿ ಅನ್ನೋ ಒಂದು ಸಂಕೇತ, ಅದು ಮುನ್ಸೂಚನೆ, ಸರಿನಾ. ಅದನ್ನು ನಾವು ಏನಂತ ಕರಿತೀವಿ, ಬ್ಲ್ಯಾಕ್ ಫ್ಲ್ಯಾಗ್ ಅಂತ ಕರಿತೀವಿ. ಅದನ್ನು ಕೂಡ ಗೊತ್ತಿರಲಿ ನಿಮಗೆ. ಟು ಮೇಂಟೈನ್ ಪೀಸ್ ಅಂತ ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಹೇಳೋದಾದರೆ ಇದನ್ನು ನಾವು ಹೇಳ್ತೀವಿ ಅನಿಸುತ್ತೆ, ಸರಿನಾ. ಒಂದು ಶಾಂತಿಯನ್ನು ನಾವು ಕಾಪಾಡಿಕೊಳ್ಳೋಕ್ಕೆ ಟು ಮೇಂಟೈನ್ ಪೀಸ್. ಸರ್ ಇದು ಆಗಲ್ಲ ಸರ್, ಇದೇ ಆಗುತ್ತೆ, ಇದು ರಾಂಗ್ ಅಂತ ನೀವು ಹೇಳೋರು ಎಷ್ಟು ಜನ ಇದ್ರೆ ಒಂದು ಸರಿ ಹ್ಯಾಂಡ್ ರೈಸ್ ಮಾಡ್ಬೋದಾ? ರೈಸ್ ಮಾಡಿ. ಬಟ್ ಇದು ರಾಂಗ್, ಇದೇ ರೈಟ್ ಆಗಿದೆ, ಸರಿನಾ. ಟು ಆ್ಯಕ್ಟ್ ಕವರ್ಡ್ಲಿ. ಯಾಕಂದರೆ ಇಂಗ್ಲೀಷಲ್ಲಿ ಸಾಕಷ್ಟು ಮೀನಿಂಗ್ ಏನಂದರೆ ಬೇರೆ ರೀತಿ ನಿಮಗೆ ಕಂಡು ಬರುತ್ತೆ, ಸರಿನಾ. ಸೊ ಅದಕ್ಕೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, she is someone who always discourages our enthusiasm, therefore we have decided to keep our distance from her ಅಂತ ಹೇಳಿದ್ದಾರೆ, ಸರಿನಾ. ಸೊ ಒಬ್ಳು ಇದ್ದಾಳೆ ಅಂತೆ ಹುಡುಗಿ, ಅವಳು ಏನು ಅಂತಂದರೆ ಆಲ್ವೇಸ್ ಡಿಸ್ಕರೇಜ್ ಮಾಡ್ತಾಳಂತೆ. ಯಾವುದೋ ಒಂದನ್ನು ಉತ್ಸುಕವಾಗಿ ಅವ್ರು ಮಾಡಬೇಕು ಅಂತಂದರೆ, ಎಂಥ್ಯೂಸಿಯಾಸಮ್ ಅಂತಂದರೆ ಏನು ಅಂದರೆ ಉತ್ಸುಕವಾಗಿ ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡೋದು, ಉತ್ಸುಕ ಅಂತ ಹೇಳ್ತೀವಿ, ಸರಿನಾ. ಯಾವುದು ಎಂಥ್ಯೂಸಿಯಾಸಮ್ ಅಂತಂದರೆ ಏನು, ಉತ್ಸುಕ, ಸರಿನಾ. ಜಾಯಾಗಿ ಉತ್ಸುಕವಾಗಿ ಮಾಡೋದು, ಹ್ಯಾಪಿನೆಸ್ಸಿಂದ ಮಾಡೋದು ಅಂತ ಹೇಳ್ತೀವಿ. ಸೊ ಹಾಗೆ ಮಾಡೋದನ್ನು ಅವಳು ತಡಿತಾಳಂತೆ, ಆಲ್ವೇಸ್ ಅದನ್ನು ಡಿಸ್ಕರೇಜ್ ಮಾಡ್ತಾಳಂತೆ. ಇದನ್ನು ಆಗಲ್ಲ, ಅದು ಆಗಲ್ಲ, ನನಗೆ ಗೊತ್ತಿಲ್ಲ, ಅದು ಹಾಗೆ ಹೀಗೆ ಅಂತ, ಸರಿನಾ. ಅವರನ್ನು ನಾವು ಏನಂತ ಕರಿತೀವಿ, ಅದು ಒಂದು ಇಡಿಯಮ್ ಏನಂತ ಕರಿತೀವಿ ಅಂತ. ಸೊ 9 days ವಂಡರ್, 9 ದಿನಗಳ ಒಂದು ಅದ್ಭುತ. ಅದಂದ್ರೆ ಅ ಫಿಶ್ ಔಟ್ ಆಫ್ ವಾಟರ್. ಫಿಶ್ ಏನಿದೆ ಅಂತಂದರೆ ಅದು ನೀರಿಂದ ಹೊರಗೆ ಬಂದಿದೆ, ಮೀನ್ಸ್ ಒಂದು ರೀತಿ ಹೇಗೆ ತಡ್ಕೊಳ್ತಿಲ್ಲ, ಅದು ಮೀನ್ಸ್ ಔಟ್ ಆಫ್ ಕಂಟ್ರೋಲ್, ಔಟ್ ಆಫ್ ಕಂಫರ್ಟ್ ಝೋನಿಂದ ಬಂದಿದೆ ಅದು, ಸರಿನಾ. ಅದನ್ನು ನಾವೇನು ಕರಿತೀವಿ, ಫಿಶ್ ಔಟ್ ಆಫ್ ವಾಟರ್ ಅಂತ ಕರಿತೀವಿ. ಆ ವೆಟ್ ಬ್ಲ್ಯಾಂಕೆಟ್, ಆ ಕ್ಯಾಶ್ ಕೌ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವತ್ತಾಗುತ್ತೆ ಅಂದರೆ ಆ ವೆಟ್ ಬ್ಲ್ಯಾಂಕೆಟ್ ಅನ್ನೋದಾಗುತ್ತೆ, ಸರಿನಾ. ಆ ವೆಟ್ ಅಂದರೆ ಏನು,
ಫ್ರೆಶರ್. ಅ ವೆಟ್ ಬಿಹೈಂಡ್ ದ ಇಯರ್ ಅಂತ ಒಂದು ವರ್ಡ್ ಬರುತ್ತೆ. ದಿ ಅ ಪರ್ಸನ್ ವೆಟ್ ಬಿಹೈಂಡ್ ದಿ ಇಯರ್, WT, ವೆಟ್ ಬಿಹೈಂಡ್ ದಿ ಇಯರ್, YER ಅಲ್ಲ, ಸಾರಿ, EAR, ಇಯರ್ ಅಂದರೆ ಕಿವಿ ಹಿಂದ್ಗಡೆ ಇನ್ನೂ ಹಸಿ ಇದೆ ಅಂತ. ಇವಾಗ ಕೆಲವರು ಹೇಳ್ತಿರ್ತಾರೆ, ಕೆಲವೊಂದು ಕಡೆ ನೀವು ಹಳೆ ಫಿಲ್ಮಲ್ಲಿ ಎಲ್ಲವೂ ಕೂಡ ನೋಡಿದ್ರೆ ಇನ್ನೂ ನಿನ್ನ ಕಿವಿ ಹಿಂದ್ಗಡೆ ಇರುವ ಒಂದು ಏನು ಹಸಿನೇ ಆರಿಲ್ಲ, ಏನು ಎದ್ದು ಬಂದಿದೆಯಾ ಜಗಳಕ್ಕೆ ಅಂತ, ಸರಿನಾ? ಮೀನ್ಸ್ ಇನ್ನೂ ನೀನು ಅಷ್ಟು ಪ್ರೌಢತೆನೇ ಬೆಳೆದಿಲ್ಲ ನಿನಗೆ, ಅಷ್ಟೇ ನೀನು ಇನ್ನೂ ಫ್ರೆಶರ್ ಇದೆಯಾ, ನೀನು ಇನ್ನೂ ಸ್ವಲ್ಪ ಬೆಳಿಬೇಕಪ್ಪ ನೀನು. ಸೊ ನಿನ್ನ ಕಿವಿ ಹಿಂದ್ಗಡೆ ಇನ್ನೂ ಹಸಿ ಇದೆ ಅಂತ. ಸೊ ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ಅವು ವೆಟ್ ಬ್ಲ್ಯಾಂಕೆಟ್ ಅಂತ ಹೇಳ್ತೀವಿ. ಸೊ ವೆಟ್ ಬ್ಲ್ಯಾಂಕೆಟ್ ಇದ್ದವ್ರು ಏನು ಮಾಡ್ತಾರೆ, ಸೊ ಎಲ್ಲದಕ್ಕೂ ಕೂಡ ಡಿಸ್ಕರೇಜ್ ಮಾಡ್ತಿರ್ತಾರೆ ಅವರು, ಸರಿನಾ? ಫ್ರೆಶರ್ ಇದ್ದವರು ಮತ್ತು ಒಬ್ಬ ಸೀನಿಯರ್ ಇದ್ದವರು ಸೇಮ್ ಇರ್ತಾ ಅವರು ಥಿಂಕಿಂಗ್ ಇರಲ್ಲ. ಸೊ ಸೀನಿಯರ್ ಇದ್ದವರು ಏನಾದರೂ ಒಂದು ರಿಸ್ಕ್ ತೊಗೊಂಡು ಏನಾದರೂ ಒಂದು ಮಾಡಬೇಕು ಅಂದರೆ ಫ್ರೆಶರ್ ಇದ್ದು ಏನು ಮಾಡ್ತಾರೆ, ಅಣ್ಣ ಅದು ಏನಾದರೆ ಏನಾಗುತ್ತೆ, ಇಲ್ಲ ನಮ್ಮ ಮ್ಯಾನೇಜರ್ ಬೈತಾರೆ, ಹಾಗೆ ಹೀಗೆ ಅಂತ. ಸೊ ಅದನ್ನು ನಾವು ಏನಂತ ಕರಿತೀವಿ, ವೆಟ್ ಬ್ಲ್ಯಾಂಕೆಟ್ ಅಂತ ಕರಿತೀವಿ, ಸರಿನಾ? ಆ ಒಂದು ವೆಟ್ ಬ್ಲ್ಯಾಂಕೆಟ್ ಅಂದರೆ ಏನು ಅಂತಂದರೆ ಯಾವುದನ್ನಾದರೂ ಕೂಡ ಅದು ಫ್ರೆಶರ್ ಆಗಿರುತ್ತೆ, ಇಲ್ಲಾಂದರೆ ಅದಕ್ಕೇನೂ ಕೂಡ ಕೆಲಸ ಗೊತ್ತಿರಲ್ಲ, ಸರಿನಾ? ನೋ ವಾಯ್ಸ್ ಅಂತ ಕರಿತೀವಿ. ಇದನ್ನು ಏನಂತ ಕರಿಬೋದು ಇಂಗ್ಲೀಷಲ್ಲಿ, ಇನ್ನೂ ಇದಕ್ಕೆ ಸಿನೋನಿಮ್ಸ್ ಹೇಳ್ತೀನಿ ನೋಡಿ. ನೋ ವಾಯ್ಸ್ ಅಂದರೂ ಕೂಡ ಇದೇ ಸೇಮ್ ಫ್ರೆಶರ್ ಅಂತಲೇ ಬರುತ್ತೆ, ಇಲ್ಲಾಂದರೆ ಫ್ರೆಶರ್ ಅಂತ ನೀವು ವರ್ಡ್ ಬರ್ಕೊಂಡು ಇಟ್ಕೊಳ್ಳಿ, ಸರಿನಾ? ಇಲ್ಲಾಂತಂದರೆ ABCDR ಅಂತ ಕೂಡ ಕರಿತೀವಿ. ಏನು ABCDR ಅಂತ ಕರಿತೀವಿ. ಏನು ABCD ಅಂತಂದರೆ ಅವ್ರು ಏನಾದರೂ ಇವಾಗ PhD ಮಾಡೋರು ABCD ಓದ್ತಾ ಕೂತಿರ್ತಾರ? ಇಲ್ಲ, LKG UKG ಅಲ್ಲಿ ABCD ಓದಿರ್ತಾರೆ. ಮೀನ್ಸ್ ಅವ್ರು ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಫ್ರೆಶರ್ ಇದ್ದಾರೆ, ಅವ್ರಿಗೆ ಇನ್ನೂ ಏನೂ ಗೊತ್ತಿಲ್ಲ ಅಂತ. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ C ಅನ್ನೋದಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಸೋನಾಲಿ ಈಸ್ ಕಾಂಟೆಂಪ್ಲೇಟಿಂಗ್ ವೆದರ್ ಟು ಎಕ್ಸೆಪ್ಟ್ ದ ಆಫರ್ ಫ್ರಮ್ ಸಾನ್ವಿ ಆರ್ ನಾಟ್. ಶಿ ಈಸ್ ಸ್ಟಿಲ್ ನಾಟ್ ಇನ್ ಅ ಪೊಸಿಷನ್ ಟು ಬಿ ಏಬಲ್ ಟು ಅರೈವ್ ಎಟ್ ಅ ಡಿಸಿಷನ್ ಅಂತ. ಕಾಂಟೆಂಪ್ಲೇಟಿಂಗ್ ಕೆಳಗಡೆ ಒಂದು ಆರೋ ಮಾರ್ಕ್ ಇದೆ, ಅಂಡರ್ ಬಾರ್ ಇದೆ. ಏನು ಹೇಳುತ್ತೆ ಕಾಂಟೆಂಪ್ಲೇಟಿಂಗ್ ಅಂದರೆ ಏನು, ಅದ್ರ ಮೀನಿಂಗ್ ಹುಡುಕ್ಬೇಕು. ಇವಾಗ ನಾವು ಕೆಳಗಡೆ ಒಂದು ಇಡಿಯಮಲ್ಲಿ, ಸರಿನಾ? ಸೊ ಇಡಿಯಮ್ಮೇ ಮೇಲ್ಗಡೆ ಕೊಟ್ಟಿರ್ತಾನೆ, ಅದ್ರ ಮೀನಿಂಗ್ ನಾವು ಕೆಳಗಡೆ ಹುಡುಕ್ಬೇಕು ಅನ್ನೋದಿಲ್ಲ, ಮೇಲ್ಗಡೆನೇ ಮೀನಿಂಗ್ ಕೊಟ್ಟಿರ್ಬೋದು, ಕೆಳಗಡೆ ಅದ್ರ ಇಡಿಯಮ್ ಕೊಟ್ಟಿರ್ತಾನೆ, ಸರಿನಾ? ಸೊ ಇವಾಗ ಅವಾಗಲೇ ಒಂದು ನೋಡಿದ್ವಿ, ಇದು ಎರಡನೇದು ಇದೆ ನೋಡಿ. ಕಾಂಟೆಂಪ್ಲೇಟಿಂಗ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಕಾಂಟೆಂಪ್ಲೇಟಿಂಗ್ ಅಂದರೆ ಏನು ಅಂದರೆ ಚಿಂತಿಸೋದು. ಯಾರು ಸೋನಾಲಿ ಏನಿದ್ದಾಳಲ್ವ, ಅವಳು ಚಿಂತೆ ಮಾಡ್ತಾ ಇದ್ದಾಳೆ. ಏನು, ಇವಾಗ ಸಾನ್ವಿ ಒಂದು ಆಫರ್ ಕೊಟ್ಟಿದ್ದಾಳೆ ಅವಳಿಗೆ, ಆ ಆಫರನ್ನು ನಾನು ರಿಸೀವ್ ಮಾಡ್ಕೊಳ್ಳೋ ಅಥವಾ ಬೇಡವೋ ಅಂತ ಚಿಂತೆ ಮಾಡ್ತಾ ಇದ್ದಾಳೆ. ನಾನು ಮಾಡ್ಕೊಂಡ್ರೆ ಒಳ್ಳೇದಾ, ಮಾಡ್ಕೊಳ್ಳಿಲ್ಲ ಅಂದರೆ ಒಳ್ಳೇದಾ, ನಾನು ಬೆಂಗಳೂರಿಗೆ ಹೋದರೆ ಒಳ್ಳೇದಾ, ನಾನು ಮೈಸೂರಿಗೆ ಹೋದರೆ ಒಳ್ಳೇದಾ, ನಾನು ಮುಂಬೈಗೆ ಹೋದರೆ ಒಳ್ಳೇದಾ, ನಾನು ಅಬ್ರಾಡ್ಗೆ ಹೋದರೆ ಒಳ್ಳೇದಾ, ಅದನ್ನು ಆಫರ್ ಬಂದಿದೆ, ಹೋಗ್ಲಾ ಬೇಡವಾ ಅಂತ ಚಿಂತೆ ಮಾಡೋದು. ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಾಂಟೆಂಪ್ಲೇಟಿಂಗ್ ಅಂತ ಕರಿತೀವಿ, ಸರಿನಾ? ಕಾಂಟೆಂಪ್ಲೇಟಿಂಗ್ ನೀವು ಚಿಂತೆ ಮಾಡುವಾಗ ಎಲ್ಲಿ ಹೋಗ್ತೀರಾ ಅಂದರೆ ಟೆಂಪಲ್ ಹೋಗ್ತೀರಾ. ಸೊ ಇಲ್ಲಿ ಒಂದು ಟೆಂಪಲ್ ಅನ್ನೋ ವರ್ಡ್ನ ನೆನ್ಪಿಟ್ಕೊಂಡ್ಬಿಡಿ, ಕಾಂಟೆಂಪ್ಲೇಟಿಂಗ್, ಸರಿನಾ? ಸೊ ಏನಿದೆ, ರೈಸಿಂಗ್ ದ ಐಬ್ರೋಸ್ ಒಂದು ರೀತಿ ಯಾರಾದರೂ ಏನಂತ ಕಣ್ಣು ಮೇಲ್ಗಡೆ ಹುಬ್ಬು ಹಾರಿಸೋದು. ಸೊ ಅದನ್ನು ಏನಂತ ಕರಿತೀವಿ, ರೈಸಿಂಗ್ ಐಬ್ರೋಸ್ ಅಂತ ಕರಿತೀವಿ, ಸರಿನಾ? ರೈಸಿಂಗ್ ಐಬ್ರೋಸ್ ಆಗುತ್ತಾ ಇದು? ಚಿಂತೆ ಮಾಡುವಾಗ ಎಲ್ಲಿ ಎಲ್ಲ ಐಬ್ರೋಸ್ ಎಲ್ಲ ಮೇಲೆ ಹೋಗಬೇಕು? ಆಗೋದಿಲ್ಲ. ಬ್ಲೋಯಿಂಗ್ ಹಾಟ್ ಆ್ಯಂಡ್ ಕೋಲ್ಡ್ ಅಂತ ಇದಾಗುತ್ತಾ? ನೋಡ್ಬೋದೇನೋ. ಗೆಟ್ಟಿಂಗ್ ಹರ್ ಆ್ಯಕ್ಟ್ ಟುಗೆದರ್ ಅಂತ. ಆ್ಯಂಡ್ ದೆನ್ ಚೀವಿಂಗ್ ದ ಕಡ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಚೀವಿಂಗ್ ದ ಕಡ್, ಹಿಂಗೆ ಹಲ್ಲ ಚಿಂತೆ ಮಾಡೋದು. ಹಲ್ಲ ಇವಾಗ ಮಸೀತಾ ಒಂದು ರೀತಿ ಮೀನ್ಸ್ ಬಾಯಲೆ ಒಂದು ರೀತಿ ಆ ಗಮ್ನ ಎಳ್ದಾಗೆ ಚಿಂತೆಯನ್ನು ಮಾಡೋದು, ಸರಿನಾ? ಅದನ್ನು ನಾವು ಏನಂತ ಕರಿತೀವಿ, ಚೀವಿಂಗ್ ದ ಕಡ್ ಅಂತ ಕರಿತೀವಿ. ಚೀವಿಂಗ್ ದ ಕಡ್ ಅಂತಂದರೆ ಏನು ಅಂದರೆ ಚಿಂತೆ ಮಾಡೋದು, ಸರಿನಾ? ಯಾವುದೋ ಒಂದು ವಿಷಯವನ್ನು ಹಿಡ್ಕೊಂಡು ನಾವು ಚಿಂತೆ ಮಾಡೋದನ್ನು ನಾವೇನಂತ ಕರಿತೀವಿ, ಚೀವಿಂಗ್ ದ ಕಡ್ ಅಂತ ಕರಿತೀವಿ, ಸರಿನಾ? ಯಾವುದು? ಚೀವಿಂಗ್ ದ ಕಡ್ ಅಂದರೆ ಏನು ಅಂದರೆ ಕಂಟೆಂಪ್ಲೇಟಿಂಗ್ ಅಂದರೆ ಏನು ಅಂದರೆ ಚಿಂತೆ ಮಾಡುವುದು ಕನ್ನಡದಲ್ಲಿ, ಸರಿನಾ? ಚಿತೆಗೆ ಕಾರಣ. ಆ್ಯಂಡ್ ದೆನ್ ನೆಕ್ಸ್ಟ್ 5 ಪ್ರಶ್ನೆಗಳನ್ನ ನಾವೇನು ನೋಡ್ಕೊಳ್ಳೋಣ ಅಂತ ನೋಡೋದಾದರೆ ಸಿನೋನಿಮ್ಸ್ಗಳನ್ನ ನೋಡ್ಕೊಳ್ಳೋಣ, ಸರಿನಾ? ಸೊ ಸಿನೋನಿಮ್ಸ್ ಇವಾಗ 10 ಕ್ವಶನ್ಗೆ 28 ನಿಮಿಷ ಆಗಿದೆ, ಸಾರಿ. ಸೊ ನೆಕ್ಸ್ಟ್ ಈ ಥರ ಆಗಲ್ಲ, ಪ್ರತಿಯೊಂದು ಕ್ಲಾಸು ಕೂಡ 30 ನಿಮಿಷದಲ್ಲಿ ಮುಗಿಸಿರ್ತೀನಿ, ಸರಿನಾ? ಇವತ್ತು ಸ್ವಲ್ಪ ಸ್ಟಾರ್ಟಿಂಗ್ ಇದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಹೋಗಿದ್ದೀನಿ. ಸೊ ಸಿನೋನಿಮ್ಸ್ನ ನೋಡ್ಕೊಟ್ಟು ಹೋಗೋಣ. ಏನಿದೆ, ಎಕ್ಸ್ಟ್ಯಾಟಿಕ್ ಅಂತ ಕೊಟ್ಟಿದ್ದಾನೆ. ಎಕ್ಸ್ಟ್ಯಾಟಿಕ್ ಅಂದರೆ ಏನು? ಎಕ್ಸ್ಟ್ಯಾಟಿಕ್ ಅಂದರೆ ಫುಲ್ ಖುಷಿಯಾಗಿ, ಸರಿನಾ? ಫುಲ್ ಹ್ಯಾಪಿ ಆ ಥರ ಇರೋದನ್ನು ನಾವು ಏನಂತ ಕರಿತೀವಿ, ಅದರ ಸಿನೋನಿಮ್ಸ್ ಯಾವುದಾಗುತ್ತೆ? ಶಾಕ್ಡ್ ಆಗುತ್ತಾ? ಶಾಕ್ ಅಂದರೆ ಎಲ್ಲಿ ಖುಷಿ ಹೋಗಿರುತ್ತೆ ಶಾಕ್ ಆದಾಗ. ಸೊ ಅಲ್ಲ, ಅದಂದ್ರೆ ಹ್ಯಾಪಿ. ಅದು ಮತ್ತೆ ನಿಮ್ಮದು ಸೆಲೆಕ್ಷನ್ ಆದಮೇಲೆ ಯಾವಾಗ ಶಾಕ್ ಆಗ್ತಿರಲ್ಲ, ಅದು ಅಲ್ಲ, ಅದು ಖುಷಿನೇ ಅದು, ಸರಿನಾ? ಬಟ್ ಇಲ್ಲಿ ಆಗಲ್ಲ. ಹ್ಯಾಪಿ, ಆ್ಯಂಗ್ರಿ, ಇಂಟ್ರೆಸ್ಟೆಡ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹ್ಯಾಪಿ ಅನ್ನೋದಾಗುತ್ತೆ. ಎಕ್ಸ್ಟ್ಯಾಟಿಕ್ ಅಂದರೆ ಮೀನಿಂಗ್ ಏನು ಅಂದರೆ ಹ್ಯಾಪಿ, ಖುಷಿಯಾಗಿ, ಜಾಯ್ ಅಂತ ಹೇಳ್ತೀವಿ, ಸರಿನಾ? ಜಸ್ಟೆಡ್ ಅಂತ ಹೇಳ್ತೀವಿ. ಜಸ್ಟೆಡ್ ಅಂದರೆ ಆವಾಗಲೇ ತಮಾಷೆಯಾಗಿ, ಅವಾಗಲೂ ಕೂಡ ಖುಷಿಯಾಗಿರ್ತಿರ್ತಾನೆ ತಮಾಷೆ ಇದ್ದಾಗ. ಏನು ತಮಾಷೆ ಯಾರಾದರೂ ಮಾಡುವಾಗ, ಮೀನ್ಸ್ ನೀವು ತಮಾಷೆ ಮಾಡುವಾಗ ನೀವೇನಿದ್ರು ಅಳ್ತಾ ತಮಾಷೆ ಮಾಡ್ತೀರಾ? ನೀವು ಯಾರಿಗೆ ತಮಾಷೆ ಮಾಡ್ತೀರಾ ಅವ್ರು ಅಳ್ಬೋದೇನೋ ಮುಂದೆ, ಸರಿನಾ? ಬಟ್ ನೀವು ಅಳ್ತಾ ಇರಲ್ಲ, ನೀವು ಆರಾಮಾಗಿ ತಮಾಷೆ ಮಾಡ್ತಾ ಇರ್ತೀರಾ. ಸೊ ಅದನ್ನು ನಾವೇನಂತ ಕರಿತೀವಿ, ಎಕ್ಸ್ಟ್ಯಾಟಿಕ್ ಅಂತ ಕರಿತೀವಿ, ಸರಿನಾ? ಯಾವುದು ಎಕ್ಸ್ಟ್ಯಾಟಿಕ್ ಅಂದರೆ ಏನು? ಹ್ಯಾಪಿ. ಅದರ ಅಪೋಸಿಟ್ ವರ್ಡ್ ಬಂದುಬಿಟ್ಟು ಆ್ಯಂಗ್ರಿ ಅಂತ ಹೇಳ್ತೀವಿ, ಸರಿನಾ? ಬೇಜಾರು ಅಥವಾ ಸಿಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ, ಎರಡು ಕೂಡ ಬರ್ತದೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್
ಸರಿ, ನಿಮ್ದು ಏನಿದೆ ಅಂತ ನೋಡಿದ್ರೆ ಪರ್ಸ್ಯೂ ಅಂತ ಇದೆ. ಪರ್ಸ್ಯೂ ದ ಮೀನಿಂಗ್ ಏನು ಅಂತ, ಡಾಕ್ಟರ್ ಕಲಾಂ ಸಕ್ಸೆಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಹ್ಯಾಸ್ ಇನ್ಸ್ಪೈರ್ಡ್ ಯಂಗ್ ಇಂಡಿಯನ್ಸ್ ಟು ಡ್ರೀಮ್ ಬಿಗ್ ಆ್ಯಂಡ್ ಚೇಸ್ ದೋಸ್ ಡ್ರೀಮ್ಸ್ ವಿತ್ ಇಮೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಅಂತ. ಸೊ ಇಲ್ಲಿ ಬರುತ್ತೆ ಅದು ಪರ್ಸ್ಯೂ ಅಂದರೆ ಏನು ಈ ರೀತಿಯಲ್ಲಿ, ಈ ಒಂದು ಸೆಂಟೆನ್ಸಲ್ಲಿ ಎಲ್ಲಾದರೂ ಪರ್ಶ್ಯೂ ಅನ್ನೋದು ವರ್ಡ್ ಇದೆಯಾ? ಇಲ್ಲ. ಬಟ್ ಅಲ್ಲಿ ಮೇಲ್ಗಡೆನೇ ಕೊಟ್ಟಿದ್ದಾನೆ. ಆ ಪರ್ಶ್ಯೂ ಅನ್ನೋ ಮೀನಿಂಗ್ ಏನು ಬರುತ್ತೆ, ಈ ಒಂದು ಸೆಂಟೆನ್ಸ್ಗೆ ಏನು ಬರುತ್ತೆ, ಈ ಒಂದು ಸೆಂಟೆನ್ಸ್ ಫಿಟ್ ಆಗಬೇಕಂತ. ಅದು ಚೇಸು, ಇನ್ಸ್ಪೈರ್ಡು, ಇಮೆನ್ಸು, ಸಕ್ಸಸ್ ಏನಿದೆ. ಪರ್ಶ್ಯೂ ಅಂದರೆ ಯಾವುದನ್ನಾದ್ರೂ ಒಂದನ್ನು ನಾವು ಪಡ್ಕೊಳ್ಳೋದು, ಅದಕ್ಕೆ ಬೆನ್ನು ಹತ್ತಿ ಆದರೂ ಪಡ್ಕೊಳ್ಳೋದು, ಅದು ಸಿಗೋವರೆಗೂ ಬಿಡೋದಿಲ್ಲ. ಪರ್ಶ್ಯೂ ಅಂದರೆ ಏನೋ ಅದನ್ನು ನಾನು ಪಡ್ಕೊಂಡೇ ತೀರ್ತೀನಿ ಅನ್ನೋದು, ಸರಿನಾ? ಆ ಪರ್ಶ್ಯೂ ಅಂದರೆ ಏನು, ಚೇಸ್ ಮಾಡ್ಕೊಂಡೆ ಅದನ್ನು ಪರ್ಶ್ಯೂ ಮಾಡ್ತೀರಾ ತಾನೇ ನೀವು, ಸರಿನಾ? ಅದನ್ನು ನಾವೇನಂತ ಕರಿತೀವಿ, ಅದರ ಒಂದು ಸಿನೋನಿಮ್ ಅಂತ ನಾವೇನಂತ ಹೇಳ್ತೀವಿ ಅಂದರೆ ಈ ಚೇಸ್ ಅಂತ ಹೇಳ್ತೀವಿ. ಅದನ್ನು ಬೆನ್ನಟ್ಟುವುದು. ಪರ್ಶ್ಯೂ ಅಂದರೆ ಅದನ್ನು ಬೆನ್ನಟ್ಟಿ ನಾವು ಪಡೆದುಕೊಳ್ಳೋದು ಅಂತ ಕರಿತೀವಿ. ಇನ್ಸ್ಪೈರ್ ಅಂದರೆ ಇನ್ಸ್ಪೈರ್ ಮಾಡ್ಕೊಳ್ಳೋದು ಯಾರಿಗಾದ್ರೂ ಒಬ್ಬರನ್ನ, ಸರಿನಾ? ಇಲ್ಲಾಂದ್ರೆ ನಾವು ಇನ್ಸ್ಪೈರ್ ಆಗೋದು ಯಾರನ್ನಾದ್ರೂ ನೋಡಿಕೊಂಡು. ಆ್ಯಂಡ್ ದೆನ್ ಇಮೆನ್ಸ್ ಆ್ಯಂಡ್ ದೆನ್ ಸಕ್ಸಸ್. ಈ ಸಕ್ಸಸ್ದು ಸ್ಪೆಲ್ಲಿಂಗ್ ಕೇಳ್ತಾನೆ ನೋಡಿ, ಇದು ನೆನ್ಪಿಟ್ಕೊಳ್ಳಿ. SUCCE SUCCESS, ಸರಿನಾ? ಸಕ್ಸಸ್. ಇನ್ನೊಂದು ಸಕ್ಸಸ್ಫುಲ್ ಅಂತ ಕೇಳ್ತಾನೆ, FUL, LL ಅಲ್ಲ ಮತ್ತು FUL. ಸಕ್ಸಸ್ಫುಲ್ ಮೀನಿಂಗ್ ಸಾಕಷ್ಟು ಸರಿ ಕೇಳಿದ್ದಾನೆ. GDL ಕೇಳಿದ್ದಾನೆ, MTS ಅಲ್ಲಿ ಕೇಳಿದ್ದಾನೆ, CHS ಅಲ್ಲಿ ಕೇಳಿದ್ದಾನೆ, CGL ಅಲ್ಲಿ ಕೇಳಿದ್ದಾನೆ, ಸರಿನಾ? ಸೊ ಅದಕ್ಕೆ ಈ ಒಂದು ಸಕ್ಸಸ್ಫುಲ್ಲು ಇದನ್ನು ನೆನ್ಪಿಟ್ಕೊಳ್ಳಿ, ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ, ಸರಿನಾ? SU 2 C ಬರುತ್ತೆ, 2 S ಬರುತ್ತೆ, 1 L ಬರುತ್ತೆ ಸಕ್ಸಸ್ಫುಲ್ಲಲ್ಲಿ. ಏನಾದರೂ ಜಸ್ಟ್ ಸಕ್ಸಸ್ ಕೇಳಿದ್ರೆ ಓಕೆ, 2 C ಬರುತ್ತೆ, 2 S ಬರುತ್ತೆ, ಲಾಸ್ಟಿಗೆ ಫಸ್ಟ್ ಒಂದು ಎಸ್ ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಗ್ರೂಲಿಂಗ್ ಮೀನ್ಸ್ ದ project's tight deadline and complex requirement made it grueling task for the team ಅಂತ ಕೇಳಿದ್ದಾನೆ. ಸೊ ಗ್ರೂಲಿಂಗ್ ಅಂದರೆ ಏನು? ಸೊ ಇಲ್ಲಿ ಆ ಸೆಂಟೆನ್ಸಲ್ಲಿ ಏನಾದರೂ ಬ್ಲ್ಯಾಂಕ್ ಕೊಟ್ಟರು ಕೂಡ ನೀವು ಹಾಕ್ಬೋದು. ಗ್ರೂಲಿಂಗ್ ಅಂತ ಬಿಟ್ಬಿಡಿ, ಇದನ್ನು ಗ್ರೂಲಿಂಗ್ ಬಿಟ್ಬಿಡಿ. ದ ಪ್ರೊಜೆಕ್ಟ್ ಟೈಟ್ ಡೆಡ್ಲೈನ್ ಆ್ಯಂಡ್ ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟ್ ಮೇಡ್ ಇಟ್ ಡ್ಯಾಶ್ ಟಾಸ್ಕ್ ಫಾರ್ ದ ಟೀಮ್. ಯಾವ ಟಾಸ್ಕ್ ಆಗಿದೆ? ಎಸೆಸಬಲ್ ಟಾಸ್ಕ್ ಆಗಿದೆ. ಎಸೆಸಬಲ್ ಟಾಸ್ಕ್ ಇದ್ದರೆ ಟೈಟ್ ಅಂತ ಯಾಕೆ ಕೊಡ್ತಾನೆ ಆತ? ಲೂಸ್ ಅಂತ ಕೊಡಬೇಕಾಗಿತ್ತು. ಅಲ್ಲಿ ಚಾಲೆಂಜಿಂಗ್ ಆಗಿದೆ, ಇನ್ಕ್ಲೂಸಿವ್ ಆಗಿದೆ, ಎಂಪವರಿಂಗ್ ಆಗಿದೆ. ಸೊ ಇಲ್ಲಿ ಇದು ಆಗಲ್ಲ, ಚಾಲೆಂಜಿಂಗ್ ಟಾಸ್ಕ್ ಅದು, ಸರಿನಾ? ಗ್ರೂಲಿಂಗ್ ಮೀನ್ಸ್ ಏನು ಅಂದರೆ ಚಾಲೆಂಜಿಂಗ್ ಆಗಿದೆ. ಸೊ ಚಾಲೆಂಜಿಂಗ್ ಆಗಿದೆ, 10 ದಿನದಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟು, ಚಾಲೆಂಜಿಂಗ್ ಆಗಿದೆ ಇಂಡಿಯಾದಲ್ಲಿ, ಸರಿನಾ? ಸೊ ಇದು ಏನಂತ ಹೇಳ್ತೀವಿ, ಗ್ರೂಲಿಂಗ್ ಅಂದರೆ ಚಾಲೆಂಜಿಂಗ್ ಅಂತ ಹೇಳ್ತೀವಿ, ಸರಿನಾ? ಒಂದು ಚಾಲೆಂಜಿಂಗ್ ಅಂತ ಹೇಳೋದು ಮೀನಿಂಗ್ ಯಾವುದು ಅಂದರೆ ಗ್ರೂಲಿಂಗ್. GRULLING. ಗ್ರೂಲಿಂಗ್ ಅಂದರೆ ಏನು ಅಂದರೆ ಚಾಲೆಂಜಿಂಗ್ ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಈ ಎನರ್ಜಿಯ ಒಂದು ಮೀನಿಂಗ್ ಏನಿದೆ? ಎನರ್ಜಿ ಅಂತ ಹೇಳ್ಬೋದಾ? ಏನಿದೆ ಆಪ್ಷನು? ಫ್ರಾಲಿಟಿ, ಸ್ಟ್ರೈಫ್, ಸ್ಪೀಡ್, ಪವರ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗೋದಾಗುತ್ತೆ ಎನರ್ಜಿ ಅಂತಂದರೆ ಪವರ್ ಆಗುತ್ತೆ, ಸರಿನಾ? ಎನರ್ಜಿ ಇದೆಯಾ, ಪವರ್ ಇದೆಯಾ ಕೇಳಿದಾರಲ್ವಾ? ಸೊ ಎಂಥೂಸಿಯಾಸಿಸಮ್ ಇದೆಯಾ? ಸೊ ಇದೆ ಅದು ಎನರ್ಜಿ ಅಂತಂದರೆ ಪವರ್, ಅದಕ್ಕೆ ಈಕ್ವಲ್ ಮೀನಿಂಗ್ ಆಗುತ್ತೆ. ಸರ್ ಏನು ಸರ್ ಇಷ್ಟು ಈಸಿ ಬಂದಿದ್ದಾವ? ನಾನು ಇದನ್ನು ಕ್ವಶನ್ ಏನಿದಾವಲ್ವಾ, ಪ್ರತಿಯೊಂದು GD, MTS, CHSL, CGL ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳೇ ಆಗಿದೆ, ಸರಿನಾ? ಯಾವುದೂ ಕೂಡ ನನ್ನ ಓನಾಗಿ ನಾನು ತೆಗೆದಿಲ್ಲ ಇಲ್ಲಿ. ಸೊ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಕೇಳಿದಾನಲ್ವಾ ಅದನ್ನೇ ತಂದಿದ್ದೀನಿ. ಸೊ ಇಲ್ಲಿ ಇದನ್ನು ನಾನು ಹೇಳಿ ಇದನ್ನು ಕೂಡ ಏನು ಎಕ್ಸ್ಪ್ಲೇನ್ ಮಾಡಿರ್ತೀವಲ್ವಾ, ಅದಾದರೆ ಈ ಕ್ವಶನ್ಗಳು ಸಾಕಷ್ಟು ರಿಪೀಟ್ ಆಗಿದ್ದಾವೆ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಬೋದು, ಇಲ್ಲ ಅಂತಂದರೆ ನೀವು ಗೂಗಲಲ್ಲಿ ಮಾಡ್ಕೊಂಡು ನೋಡ್ಬೋದು. ನೀವು ಎಷ್ಟು ಬೇರೆ ಕ್ವಶನ್ಗಳು ಸಾಕಷ್ಟು ರಿಪೀಟ್ ಆಗಿದ್ದಾವೆ. ನಿಮಗೆ ಒಂದೊಂದೇ ಕ್ವಶನ್ ನಾನು ಎಲ್ಲ ಕ್ವಶನ್ ಪೇಪರ್ಗಳಲ್ಲೂ ಕೂಡ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ನಾನು ನಿಮ್ಗೆ ಸಾಕಷ್ಟು ತೋರಿಸ್ತೀನಿ, ಸರಿನಾ? ಸೊ ಆದ ಕಾರಣದಿಂದ ಇವೆಲ್ಲವೂ ಕೂಡ ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಡಿಸರ್ನ್ ಇದರ ಒಂದು ಸಿನೋನಿಮ್ ಏನು ಅಂತ ಕೇಳಿದ್ದಾನೆ. ದ ಡಿಟೆಕ್ಟಿವ್ಸ್ ಜಾಬ್ ವಾಸ್ ಡಿಸರ್ನ್ ದ ಟ್ರೂತ್ ಫ್ರಮ್ ದ ವೆಬ್ ಆಫ್ ಲೈಸ್. ಇವಾಗ ಲೈಗಳ ಒಂದು ಎಲ್ಲ ಸುಳ್ಳಿನ ಒಂದು ಸರಮಾಲೆಯಲ್ಲೇ ಈ ಒಂದು ಸತ್ಯವನ್ನು ಹುಡುಕ್ತಾ ಹೋಗಿದ್ದಾನೆ. ಯಾರು? ಈ ಒಬ್ಬ ಡಿಟೆಕ್ಟಿವ್, ಸರಿನಾ? ಅಲ್ಲಿ ಒಂದು ಡಿಸರ್ನ್ ಅನ್ನೋ ವರ್ಡ್ ಬರುತ್ತೆ. ಆ ಒಂದು ಡಿಸರ್ನ ಮೀನಿಂಗ್ ಏನು ಅಂತ ಇಗ್ನೋರ್ ಮಾಡ್ತಾನೆ ಆತ, ಸರಿನಾ? ಸೊ ಡಿಸರ್ನ್ ದ ಟ್ರೂತ್, ಅಲ್ಲಿಂದ ಏನು ಮಾಡ್ತಾನೆ, ಅವನು ಪಡ್ಕೊಳ್ತಾನೆ, ಸತ್ಯವನ್ನು ಕೆದಕಿ ತೆಗಿತಾನೆ. ಆ ಒಂದು ಅದನ್ನು ನಾವು ಕೆದಕಿ ತೆಗೆಯೋದನ್ನು ನಾವು ಏನಂತ ಕರಿತೀವಿ? ಡಿಸರ್ನ್ ಮೀನ್ಸ್ ಇಗ್ನೋರ್ ಮಾಡ್ತಾನೆ, ಸತ್ಯವನ್ನು ಒಬ್ಬ ಡಿಟೆಕ್ಟಿವ್ ಮಾಡಲ್ಲ. ಆ್ಯಂಡ್ ದೆನ್ ಕನ್ಫ್ಯೂಸ್ ಮಾಡ್ತಾನೆ, ಅವನೇ ಕನ್ಫ್ಯೂಷನ್ ಮಾಡಿದ್ರೆ ಹೇಗೆ? ಅವ್ನು ಕನ್ಫ್ಯೂಷನ್ ಆಗೋಲ್ಲ, ಮತ್ತೊಬ್ಬರಿಗೆ ಕೂಡ ಅವ್ನು ಮಾಡಲ್ಲ. ಆ್ಯಂಡ್ ದೆನ್ ಪರ್ಸೀವ್ ಅಂತ ಹೇಳಿದ್ದಾನೆ. ಆ್ಯಂಡ್ ದೆನ್ ಫ್ಯಾಬ್ರಿಕೇಟ್ ಅಂತ ಹೇಳಿದ್ದಾನೆ. ಫ್ಯಾಬ್ರಿಕೇಟ್ ಅಂತಂದರೆ ಅಲ್ಲಿ ಏನೋ ಒಂದು ಸಾಕ್ಷಿ ಇರುತ್ತೆ, ಅದನ್ನೇ ಮರೆಮಾಚಿಬಿಡೋದು. ಯಾರೋ ಒಬ್ಬನು ದೊಡ್ಡದಾಗಿ ಶ್ರೀಮಂತ ಯಾವುದೋ ಒಂದು ಮಾಡಿರ್ತಾನೆ, ಯಾವುದೋ ಒಂದು ಕೇಸ್ ಮಾಡಿರ್ತಾನೆ. ಸೊ ಇವಾಗ ಪೊಲೀಸ್ ಹೋಗ್ತಾರೆ ಅಲ್ವಾ, ಅಲ್ಲಿ ಫ್ಯಾಬ್ರಿಕೇಟ್ ಮಾಡ್ತಿರ್ತಾರೆ ಸಾಕ್ಷಿಗಳನ್ನು. ಹೇಗೆ ಅಂತಂದರೆ ಫುಲ್ ಎಲ್ಲವೂ ಕೂಡ ಅಲ್ಲಿ ಏನೋ ಒಂದು ಸಾಕ್ಷಿ ಇರುತ್ತೆ, ಆ ಸಾಕ್ಷಿಗಳನ್ನು ಫ್ಯಾಬ್ರಿಕೇಟ್ ಮಾಡ್ತಾರೆ. ಮೀನ್ಸ್ ಅದನ್ನು ಒಂದು ರೀತಿ ಬೇರೆ ಮಾಡಿಬಿಡ್ತಾರೆ, ಸರಿನಾ? ಕಂಪ್ಲೀಟಾಗಿ ಡಿಫ್ರೆಂಟ್ ಮಾಡಿಬಿಡ್ತಾರೆ. ಅದರಲ್ಲಿ ಯಾವುದೋ ಒಂದು ಸೇರ್ಪಡೆ ಮಾಡ್ತಾರೆ, ಅಲ್ಲಿ ಇರೋದನ್ನು ತೆಗೆದುಬಿಡ್ತಾರೆ. ಅದನ್ನು ನಾವೇನಂತ ಹೇಳ್ತೀವಿ? ಫ್ಯಾಬ್ರಿಕೇಟಿಂಗ್ ಅಂತ ಹೇಳ್ತೀವಿ, ಸರಿನಾ? ಫ್ಯಾಬ್ರಿಕೇಟ್ ಅಂತ ಹೇಳ್ತೀವಿ. ಸೊ ಇದು ಮಾಡ್ತಾನೆ. ಸೊ ಒಬ್ಬ ಟ್ರೂ ಡಿಟೆಕ್ಟಿವ್ ಮಾಡಲ್ಲ ಅದನ್ನು. ಸೊ ಇಲ್ಲಿ ಏನು ಮಾಡ್ತಾನೆ ಅಂದರೆ ಪರ್ಸೀವ್ ಮಾಡ್ತಾನೆ, ಅಲ್ಲಿಂದ ಪಡೆದುಕೊಳ್ತಾನೆ, ಅಲ್ಲಿಂದ ಹೆಕ್ಕಿ ತೆಗಿತಾನೆ, ಸರಿನಾ? ಅಲ್ಲಿಂದ ಅದನ್ನು ತೊಗೊಂಡು ಬರ್ತಾನೆ, ಆ ಒಂದು ಸತ್ಯವನ್ನು ಹುಡುಕ್ತಾನೆ, ಕೆದಕ್ತಾನೆ, ಸರಿನಾ? ಸೊ ಅದನ್ನು ನಾವೇನಂತ ಕರಿತೀವಿ? ಡಿಸರ್ನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, DISCERN ಅಂದರೆ ಪರ್ಸೀವ್ ಮಾಡ್ಕೊಳ್ಳೋದು. ಪರ್ಫ್ಯೂಮ್ ಅಲ್ಲ, ಪರ್ಸೀವ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು
ಟಾಪಿಕ್ ಯಾವುದಿದೆ ಅಂತ ನೋಡಿದ್ರೆ ಕಾಮನ್ ಎರರ್ಸ್ ಬಗ್ಗೆ ಇದೆ, ಸರಿನಾ. ಕಾಮನ್ ಎರರ್ಸ್ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಯಾವುದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ 5 ಪ್ರಶ್ನೆಗಳು ನೋಡ್ಕೊಳ್ಳೋಣ. ಇವಾಗ ಆಲ್ರೆಡಿ 15 ಪ್ರಶ್ನೆಗಳು ನೋಡ್ಕೊಂಡಿದ್ವಿ. ಸೊ ಇದೇನಿದೆ, ಫಸ್ಟ್ ಪ್ರಶ್ನೆ, ಮಿಸ್ಸಸ್ ಪ್ರೇಮಲತಾ ಆಸ್ಕ್ಡ್ ಮಾಲಿನಿ ಟು ಹ್ಯಾಂಡ್ ಡೌನ್ ಆಲ್ ದ ಪೇಮೆಂಟ್ ಸ್ಲಿಪ್ ಅಂತ ಕೇಳಿದ್ದಾನೆ, ಸರಿನಾ. ಮೀನ್ಸ್ ಕೊಟ್ಟಿದ್ದಾನೆ. ಏನು, ಇವಾಗ ಮಿಸ್ಸಸ್ ಪ್ರೇಮಲತಾ ಏನಿದಾರಲ್ಲ ಅವ್ರು ಕೇಳ್ತಾರೆ ಅಂತ, ಯಾರಿಗೆ, ಮಾಲಿನಿ ಅವರಿಗೆ, ನನಗೆ ಅದು ಎಲ್ಲ ಪೇಮೆಂಟ್ ಸ್ಲಿಪ್ಗಳನ್ನು ಕೊಡು, ಪಾವತಿ ಮಾಡಿರ್ತಕ್ಕಂತಹ ಎಲ್ಲ ದಾಖಲೆಗಳನ್ನು ನೀನು ಕೊಡು ಅಂತ. ಸೊ ದಾಖಲೆಗಳನ್ನು ತೆಗೆದುಕೊಳ್ಳುವುದನ್ನು ನಾವು ಏನಂತ ಕರಿತೀವಿ, ಹ್ಯಾಂಡ್ ಡೌನ್ ಅಂತ ಕರಿತೀವಾ, ಹ್ಯಾಂಡ್ ಓವರ್ ಅಂತ ಕರಿತೀವಿ. ಹ್ಯಾಂಡ್ ಓವರ್ ಆಲ್ ಯುವರ್ ಡಾಕ್ಯುಮೆಂಟ್, ಹ್ಯಾಂಡ್ ಓವರ್ ಯುವರ್ ಗನ್, ಫಿಲ್ಮಲ್ಲಿ ಕೇಳಿದ್ರಲ್ವಾ, ಅದನ್ನಾದ್ರೂ ಯೂಸ್ ಮಾಡ್ಕೊಳ್ಳಿ ವರ್ಡನ್ನು. ಹ್ಯಾಂಡ್ ಓವರ್ ಯುವರ್ ಗನ್, ಹ್ಯಾಂಡ್ ಓವರ್ ಯುವರ್ ಆಲ್ ಪ್ರಾಪರ್ಟಿ, ಹ್ಯಾಂಡ್ ಓವರ್ ಮಾಡು. ಆ ಹ್ಯಾಂಡ್ ಓವರ್ ಅಂತಂದರೆ ಅದನ್ನೆಲ್ಲವೂ ಕೂಡ ನೀನು ಕೊಡು ಅಂದಾಗೆ, ಸರಿನಾ. ಸೊ ಇಲ್ಲಿ ಏನಾಗುತ್ತೆ, ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನೋದಾಗುತ್ತೆ, ಸರಿನಾ. ಮೀನ್ಸ್ ಇಲ್ಲಿ ತಪ್ಪು ಹುಡ್ಕೊಂಡ್ರೆ ಇಲ್ಲಿ ಓವರ್ ಆಗಬೇಕಲ್ಲ ಸರ್, ಅದಕ್ಕೆ ಕಾಮನ್ ಎರರ್ಸ್ ಅಂತ ಅದಕ್ಕೆ ಇದೆ. ಇಲ್ಲಿ ಸೆಂಟೆನ್ಸ್ ಇಂಪ್ರೂವ್ಮೆಂಟಲ್ಲಿ ನಿಮಗೆ ಸೆಂಟೆನ್ಸ್ ಇಂಪ್ರೂವ್ ಆಗಿರೋದು ಇರುತ್ತೆ ನಿಮಗೆ, ಸರಿನಾ. ಇಲ್ಲಿ ಏನಾಗಬೇಕಾಗಿತ್ತು, ಓವರ್ ಅನ್ನು ಆಗಬೇಕಾಗಿತ್ತು. ಹ್ಯಾಂಡ್ ಓವರ್ ಅಂದರೆ ನೀನು ನನಗೆ ಕೊಡೋದು ಅನ್ನೋದು, ಸರಿನಾ. ಹ್ಯಾಂಡ್ ಓವರ್ ಮಾಡೆಲ್ಲವೂ ಕೂಡ ನೀನು ನನಗೆ ಕೊಟ್ಟು ಬಿಡು ಅನ್ನೋದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ದ ವರ್ಕರ್ಸ್ ಹ್ಯಾಡ್ ಬಿನ್ ರಿಪೇರಿಂಗ್ ದ ಮಾಲ್ ರೋಡ್ ಇನ್ ಟೌನ್ ಫಾರ್ ಸೆವರಲ್ ಡೇಸ್ ನೌ ಅಂತ. ಯಾವುದರಲ್ಲಿ ಪ್ರಾಬ್ಲಮ್ ಇದೆ ಹೇಳ್ಬೋದಾ ಯಾರಾದರೂ? ಸ್ಪೀಡ್ ಆಗ್ತಿದೆ, ಯಾರಿಗಾದರೂ ಸ್ಪೀಡ್ ಆಗ್ತಾ ಇದ್ದಾರೆ ಅದು ಕೂಡ ಕಮೆಂಟ್ ಮಾಡಿ, ಸ್ಲೋ ಆಗ್ತಾ ಇದ್ದಾರೆ ಅದು ಕೂಡ ಕಮೆಂಟ್ ಮಾಡಿ, ನಾನು ಅದನ್ನು ರೆಕ್ಟಿಫೈ ಮಾಡಿಕೊಂಡು ಸ್ವಲ್ಪ ನಿಮಗೆ ಆಗೋ ಥರ ಹೇಳ್ತೀನಿ, ಸರಿನಾ. ಸೊ ನನಗೆ ಯಾರ್ಯಾರು ಕೇಳ್ತಿದ್ದಾರಲ್ಲ ನಾರ್ಮಲಿ ಅವರಿಗೆ ಕರೆಕ್ಟ್ ಆಗಿದೆ ಅಂತ ನನಗೆ ಅನಿಸ್ತದೆ. ಸೊ ಏನೇನು ಕೊಟ್ಟಿದ್ದಾನೆ ಇಲ್ಲಿ ನೋಡಿ, ದ ವರ್ಕರ್ಸ್ ಅಂತ ಕೊಟ್ಟಿದ್ದಾನೆ. ದ ವರ್ಕರ್ಸ್ ಅಂದರೆ ಏನು, ಪ್ಲ್ಯೂರಲ್ಲು ಅಥವಾ ಸಿಂಗ್ಲರು? ಪ್ಲ್ಯೂರಲ್ ಇದೆ ತಾನೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರಬೇಕು ರೀ, ಪ್ಲ್ಯೂರಲ್ ಬರಬೇಕು ತಾನೆ. ಹ್ಯಾಡ್ ಬಂದಿದೆಯಲ್ಲ, ಹ್ಯಾಡ್ ಆಗಿರಲಿ, ಹ್ಯಾಸ್ ಆಗಿರಲಿ, ವಾಸ್ ಆಗಿರಲಿ, ಈಸ್ ಆಗಿರಲಿ, ಇವೆಲ್ಲವೂ ಕೂಡ ಸಿಂಗ್ಯುಲರ್ಗೆ ನಾವು ಬಳಸೋದಲ್ವಾ ಹೆಲ್ಪಿಂಗ್ ವರ್ಬು. ಸೊ ಪ್ಲ್ಯೂರಲ್ಗೆ ಯಾವ್ದು ಬಳಸ್ತೀವಿ, ಹ್ಯಾಡ್ ಹ್ಯಾಸ್ ಬದಲಾಗಿ ನಾವು ಹ್ಯಾವ್ನ ಬಳಸ್ತೀವಿ, HAV. ವಾಸ್ ಈಸ್ ಬದಲಾಗಿ ನಾವು ವರ್ ಅಥವಾ ಆರ್ ಅಂತ ಬಳಸ್ತೀವಿ ಪ್ಲ್ಯೂರಲಲ್ಲಿ. ಸೊ ಇಲ್ಲಿ ಯಾವುದಿದೆ, ಸೊ ಇಲ್ಲಿ ಹ್ಯಾಡ್ ಬದಲು ನಾವೇನಂತ ಬಳಸ್ಬೋದು, ಹ್ಯಾಡ್ ಇದೆ ಅಲ್ವಾ. ಸೊ ಹ್ಯಾಡ್ ಬದಲು ನಾವು ಇಲ್ಲಿ ಹ್ಯಾವ್ ಅಂತ ಬಳಸಬೇಕಾಗತ್ತೆ. ಸೊ ಇಲ್ಲಿ ರಾಂಗ್ ಇದೆ ನೋಡಿ. ದ ವರ್ಕರ್ಸ್ ಹ್ಯಾವ್ ಬೀನ್ ರಿಪೇರಿಂಗ್ ದ ಮಾಲ್ ರೋಡ್ ಇನ್ ಟೌನ್ ಫಾರ್ ಸವರಲ್ ಡೇಸ್ ನಾವು, ಸರಿನಾ. ಸವರಲ್ ಡೇಸ್, ಭಾಳ ದಿನದಿಂದ ಅಲ್ಲಿ ಮಾಡ್ತಾ ಇದ್ದಾರೆ ಅವರು ಅಂತ, ಸರಿನಾ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಪ್ಲ್ಯೂರಲ್ ಇದೆ ಅಂತ ಅಂದರೆ ಅಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬು ಕೂಡ ಆ ಒಂದು ಸೆಂಟೆನ್ಸಿನ ಸಬ್ಜೆಕ್ಟ್ ಹೇಗಿರುತ್ತೆ ಅಲ್ವಾ ಅದರ ಪ್ರಕಾರನೇ ಬರಬೇಕು. ಸಬ್ಜೆಕ್ಟ್ ಹೇಗಿರುತ್ತೆ, ಪ್ಲ್ಯೂರಲ್ ಇದೆಯಾ, ಪ್ಲ್ಯೂರಲ್ಲೇ ಬರಬೇಕು. ಸಬ್ಜೆಕ್ಟ್ ಏನಾದರೂ ನಿಮಗೆ ಸಿಂಗ್ಲರಲ್ಲಿ ಇದೆಯಾ, ಸಿಂಗ್ಲರಲ್ಲೇ ಹೆಲ್ಪಿಂಗ್ ವರ್ಬ್ ಕಂಡು ಬರಬೇಕು. ಸೊ ಇಲ್ಲಿ ಹ್ಯಾಡ್ ಇರೋದು ಏನಾಗುತ್ತೆ, ಹ್ಯಾವ್ ಅಂತ ಆಗಬೇಕಾಗಿತ್ತು, ಸರಿನಾ. ನೆನ್ಪಿಟ್ಕೊಳ್ಳಿ, ಹ್ಯಾವ್ ಆಗಬೇಕಾಗಿತ್ತು. ಈ ಹ್ಯಾವ್ ಮುಂದ್ಗಡೆ ಕಂಪಲ್ಸರಿ V3 ಫಾರ್ಮೇ ಬರುತ್ತೆ ಸರ್. ಏನು ಸರ್ ಇಲ್ಲಿ ಜರುಣ್ ಬಂದಿದೆಯಲ್ಲ, ಇದಾಗುತ್ತಾ, ಬಂದಿದೆಯಲ್ಲ ಬಿ ಏನಿದೆಯಲ್ಲ, ಬಿ ಅನ್ನೋದು V1 ಫಾರ್ಮ್ ಆದರೆ ಬೀನ್ ಅನ್ನೋದು V3 ಫಾರ್ಮ್ ಆಗಿದೆ. ಸೊ ನೋಡಿ ಬಂದಿದೆ, ಹ್ಯಾಸು, ಹ್ಯಾವ್, ಹ್ಯಾಡ್, ಆಲ್ವೇಸ್ ಅದರ ಮುಂದ್ಗಡೆ V3 ಫಾರ್ಮೇ ಬರುತ್ತೆ, ಸರಿನಾ. V3 ಫಾರ್ಮೇ ಬರುತ್ತೆ. ಅದು ನಿಮಗೆ ಮತ್ತೆ ಬೇರೆ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರ್ತೀನಿ, ನಿಮಗೆ ಅದು ತಲೆಯಲ್ಲಿ ಉಳಿದು ಬಿಡುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮೈ ಸೆಕ್ರೆಟರಿ ಈಸ್ ಡಿಸ್ಪೋಸ್ಡ್ ಆಫ್ ಡಿಸ್ಕಸ್ ಎವ್ರಿಥಿಂಗ್ ಇನ್ ಗ್ರೇಟ್ ಡೀಟೇಲ್ ಬಿಫೋರ್ ಶಿ ಬಿಗಿನ್ಸ್ ದ ಆ್ಯಕ್ಚುಯಲ್ ವರ್ಕ್, ಸರಿನಾ. ಅವರ ಸೆಕ್ರೆಟ್ರಿ, ನನ್ನ ಸೆಕ್ರೆಟ್ರಿ ಎಲ್ಲವನ್ನು ಕೂಡ ಡಿಸ್ಪೋಸ್ ಮಾಡಿದ್ರಂತೆ, ಎಲ್ಲವನ್ನು ಕೂಡ ತ್ಯಾಜ್ಯವನ್ನು ಡಿಸ್ಪೋಸ್ ಮಾಡ್ತೀವಿ ಗೊತ್ತಾ, ಆ ರೀತಿ ಅದನ್ನು ಡಿಸ್ಪೋಸ್ ಮಾಡಿದ್ರಂತೆ. ಯಾವುದನ್ನು, ಡಿಸ್ಕಸ್ ಆಫ್ ಎವ್ರಿಥಿಂಗ್ ಇನ್ ಗ್ರೇಟ್ ಡೀಟೇಲ್, ಪ್ರತಿಯೊಂದು ಆ ಒಂದು ಡೀಟೇಲ್ ಏನಿದೆ ಅಲ್ವಾ ಅದನ್ನು ಗ್ರೇಟ್ ಥಿಂಗ್ ಆಗಿ ಡಿಸ್ಪೋಸ್ನ ಮಾಡಿದ್ರಂತೆ. ಬಿಫೋರ್ ಶಿ ಬಿಗಿನ್ಸ್ ದ ಆ್ಯಕ್ಚುಯಲ್ ವರ್ಕ್, ಪ್ರತಿಯೊಂದು ವರ್ಕನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಡಿಸ್ಪೋಸ್ಡ್ ಅಂತ ಇದೆ ಅಲ್ವಾ. ಸೊ ಡಿಸ್ಪೋಸ್ಡ್ ಅನ್ನೋ ವರ್ಡ್ ಬರುತ್ತಾ ಇಲ್ಲಿ, ಮೈ ಸೆಕ್ರೆಟ್ರಿ ಡಿಸ್ಪೋಸ್ಡ್ ಆಲ್ ಡಿಸ್ಕಸ್ ಎವ್ರಿಥಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ರಾಂಗ್ ಇರೋದು ಯಾವುದು ಅಂತ ನೋಡಿದ್ರೆ ಇದೇ ಒಂದು ಡಿಸ್ಪೋಸ್ಡ್ ಅನ್ನೋದಾಗುತ್ತೆ, ಸರಿನಾ. ಈ ಒಂದು ಸೆಂಟೆನ್ಸ್ಗೆ ಈ ಒಂದು ವರ್ಡ್ ಮ್ಯಾಚ್ ಆಗ್ತಾ ಇಲ್ಲ ಇಲ್ಲಿ, ಸರಿನಾ. ಸೊ ಇಲ್ಲಿ ಮ್ಯಾಚ್ ಆಗದೆ ಇರೋದು ಯಾವುದು ಅಂತಂದರೆ ಆಪ್ಷನ್ ಎ, ಮೈ ಸೆಕ್ರೆಟರಿ ಈಸ್ ಡಿಸ್ಪೋಸ್ಡ್ ಆಫ್, ಸರಿನಾ. ಡಿಸ್ಪೋಸ್ಡ್ ಆಫ್ ಅನ್ನೋದು ಬರೋದಿಲ್ಲ ಇಲ್ಲಿ, ಸರಿನಾ. ರಿಮೈನಿಂಗ್ ಎಲ್ಲವೂ ಕೂಡ ಇಲ್ಲಿ ಕರೆಕ್ಟ್ ಆಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ನೈದರ್ ಸ್ಮಿತ್ ನಾರ್ ರೋಸ್ ವೇರ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳಿದ್ದಾರೆ, ಸರಿನಾ. ನೈದರ್ ಸ್ಮಿತ್ನೂ ಇಲ್ಲ ರೋಸ್ನೂ ಕ್ಲಾಸಲ್ಲಿ ಇಲ್ಲ ಅಂತೆ, ಸರಿನಾ. ಯಾರು, ಸ್ಮಿತ್ತೂ ಇಲ್ಲ ರೋಸ್ನೂ ಇಲ್ಲ. ಇಲ್ಲಿ ಏನಾದರೂ ನಿಮಗೆ ಇವೆರಡರ ಮಧ್ಯ ನಾರ್ ಅಂತ ಬಂದರೆ, ಆರ್ ಅಂತ ಬಂದರೆ ಅವಾಗ ನೀವು ತಿಳ್ಕೊಂಬಿಡಿ ಇಲ್ಲಿ ಒಬ್ಬರ ಬಗ್ಗೆನೇ ಆಗ್ತಾ ಇದೆ ಮಾತು, ಸರಿನಾ. ಒಬ್ಬರ ಬಗ್ಗೆ ಆಗಿದೆ ಅಂತಂದರೆ ಸಿಂಗ್ಯುಲರ್ ಬಗ್ಗೆ ಮಾತಾಗ್ತಿದೆ ಅಂದರೆ ಮುಂದುಗಡೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬು ಕೂಡ ಸಿಂಗ್ಯುಲರ್ ಆಗೇ ಇರಬೇಕು. ಇಲ್ಲಿ ಏನು ಹೇಳಿದ್ದೆ, ವರ್ ಅನ್ನೋದು ಪ್ಲ್ಯೂರಲ್ ಅಂತ ಹೇಳಿದ್ದೆ ತಾನೇ ಯಾವಾಗಲೇ. ಸೊ ಇಲ್ಲಿ ವರ್ ಬದಲಾಗಿ ವಾಸ್ ಬರಬೇಕಾಗಿತ್ತು. ಇಫ್ ಇಲ್ಲಿ ವರ್ ಅನ್ನೋದು ಕರೆಕ್ಟ್ ಆಗಬೇಕು ಅಂತ ಇದ್ದರೆ ಇಲ್ಲಿ ಏನಾಗಬೇಕಾಗಿತ್ತು ಗೊತ್ತಾ, ಈ ನಾರ್ ಅನ್ನೋ ಬದಲಲ್ಲಿ ಇಲ್ಲಿ ಆ್ಯಂಡ್ ಅಂತ ಆಗಬೇಕಾಗಿತ್ತು, ಸರಿನಾ. ಆ್ಯಂಡ್ ಅಂತ ಆಗಬೇಕಾಗಿತ್ತು, ಇಲ್ಲಿ ನೈದರ್ ಅನ್ನೋದು ಹೋಗಬೇಕಾಗಿತ್ತು, ಸರಿನಾ. ಸೊ ಅದಕ್ಕೆ ಎ ಮತ್ತು ಬಿ ಏನಿದೆ ಅಲ್ವಾ ಇದು ರಾಂಗ್ ಆಗಲ್ಲ. ಸೊ ರಾಂಗ್ ಆಗೋದು ಯಾವುದಂದರೆ ವರ್ ಅನ್ನೋದು ರಾಂಗ್ ಆಗುತ್ತೆ. ಅಲ್ಲಿ ವರ್ ಬದಲಾಗಿ ವಾಸ್ ಬರಬೇಕಾಗಿತ್ತು. ನೈದರ್ ಸ್ಮಿತ್ ನಾರ್ ರೋಸ್ ವರ್ ಇನ್ ದ ಕ್ಲಾಸ್ ರೂಮ್, ನೈದರ್ ಪ್ರಿಯಾಂಕಾ ನಾರ್
ಪ್ರೀತಿ ವರ್ ಇನ್ ದ ಕ್ಲಾಸ್ ರೂಮ್ ರೈಟ್ ಆಗುತ್ತಾ? ಅದು ಕೂಡ ರೈಟ್ ಆಗಲ್ಲ. ಯಾಕೆ? ವರ್ ಅಂತ ಯೂಸ್ ಮಾಡಿದ್ದೀನಿ. ನಾರ್ ಅಂತ ಬಂದರೆ ಆರ್ ಅಂತ ಬಂದರೆ ಆ ಆರ್ ಮುಂದೆ ನಾರ್ ಮುಂದೆ ಕಂಪಲ್ಸರಿ ಹೆಲ್ಪಿಂಗ್ ವರ್ಬು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಆಗಿರುತ್ತೆ. ಸರಿನಾ? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಬರುತ್ತೆ. ಇಲ್ಲಿ ನಾರ್ ಅಂತ ಬಂದು ಆರ್ ಅಂತ ಬಂದು ಮುಂದೆ ಯಾವುದೋ ಒಂದು ಹೆಸರು ಬಂತು, ಅದರ ಮುಂದ್ಗಡೆ ಬರ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಏನಾಗಿರುತ್ತೆ ಅಂದರೆ ಕಂಪಲ್ಸರಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಆಗಿರುತ್ತೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ, ವರ್ ಇನ್ ಅನ್ನೋದಾಗುತ್ತೆ. ಸರಿನಾ? ಸೊ ಇದಕ್ಕೆ ಯಾವುದು ಬರಬೇಕಾಗಿತ್ತು? ವಾಸ್ ಇನ್ ಅಂತ ಬರಬೇಕಾಗಿತ್ತು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸೆಲೆಕ್ಟ್ ದ ಸೆಂಟೆನ್ಸ್ ದ್ಯಾಟ್ ಹ್ಯಾಸ್ ಅ ಗ್ರಾಮೆಟಿಕಲ್ ಎರರ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ 4 ಸೆಂಟೆನ್ಸ್ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಯಾವ್ದು ಗ್ರಾಮೆಟಿಕಲ್ ಎರರ್ ಇದೆ ಅಂತ. ಶಿ ಆಲ್ವೇಸ್ ಈಟ್ಸ್ ಹೆಲ್ತಿ ಮೀಲ್ಸ್, ಕರೆಕ್ಟ್ ಇದೆಯಾ? ಹೌದು, ಕರೆಕ್ಟ್ ಇದೆ. ಸೊ ಇಲ್ಲಿ ಶಿ ಅನ್ನೋದು ಸಿಂಗ್ಯುಲರ್ ಬಂದಿದೆ, ಈಟ್ಸ್ ಅನ್ನೋದು ಕೂಡ ಸಿಂಗ್ಯುಲರ್ ಆಗಿದೆ. ಸೊ ಯಾವುದೋ ಒಂದು ವರ್ಡನ್ನು ಈಟ್ ಅಂತ ಇದೆ ಅಲ್ವಾ? ಸೊ ಈಟ್ ಮುಂದ್ಗಡೆ ಒಂದು ನಾರ್ಮಲ್ ವರ್ಬ್ ಮುಂದೆ ನಾವು ಏನಾದರೂ ಎಸ್ ಅಂತ ಹಾಕಿದ್ರೆ ಅದು ಸಿಂಗಲ್ ಹೆಲ್ಪಿಂಗ್ ವರ್ಬ್ ಅಂತ ಆಗುತ್ತೆ. ಸರಿನಾ? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅಂತ ಆಗುತ್ತೆ ಅದು. ಸೊ ಇದು ನಾರ್ಮಲ್ ಆಗಿ ವರ್ಬ್ ಇದೆ, ಈಟ್ ಅನ್ನೋದು ವರ್ಬ್ ಇದು. ಸೊ ಅಲ್ಲಿ ನಾವು ಎಸ್ ಏನಾದರೂ ಅದ್ರ ಮುಂದೆ ಹಾಕಿದ್ವಿ ಅಂದರೆ ಅದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಆಗುತ್ತೆ? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಶಿ ಅನ್ನೋದು ಒಬ್ಳೆ ತಾನೆ. ಸೊ ಇಲ್ಲಿ ಈಟ್ಸ್ ಅನ್ನೋದು ಕರೆಕ್ಟ್ ಇದೆ. ಸೊ ಸಿಂಗಲ್, ಎಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಎಸ್ ಅಂದರೆ ಸಿಂಗಲ್ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ಸಿಂಗ್ಯುಲರ್ ಅಂತ ನೆನ್ಪಿಟ್ಕೊಳ್ಳಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ಕರೆಕ್ಟ್ ಇದೆಯಾ? ಹೌದು, ಇದು ಕೂಡ ಕರೆಕ್ಟ್ ಇದೆ. ಆ್ಯಂಡ್ ದೆನ್ ಹಿ ವರ್ಕ್ಸ್ ಆ್ಯಸ್ ಅ ಸಾಫ್ಟ್ವೇರ್ ಡೆವಲಪರ್, ಇದೆ, ವರ್ಕ್ಸ್ ಇದೆ, ಕರೆಕ್ಟ್ ಇದೆ. ಆ್ಯಂಡ್ ದೆನ್ ವಿ ವಾಚಸ್ ಮೂವೀಸ್ ಎವ್ರಿ ಫ್ರೈಡೇ ನೈಟ್ ಅಂತ ಕೊಟ್ಟಿದ್ದಾನೆ. ಕರೆಕ್ಟ್ ಇದೆಯಾ? ವಾಚಸ್ ಮೂವೀಸ್ ಎವ್ರಿ ಫ್ರೈಡೇ ನೈಟ್. ವಿ ಅನ್ನೋದೇನು? ಇಬ್ಬರು, ನಾವು, 4 ಜನ, 10 ಜನ, 15 ಜನ, ಮೀನ್ಸ್ ಪ್ಲೂರಲ್ಲಿದೆ, ಬಹುವಚನದಲ್ಲಿದೆ, ಮೀನ್ಸ್ ಜಾಸ್ತಿ ಜನ ಇದ್ದಾರೆ, ಬಹು ಇದ್ದಾವೆ. ಸರಿನಾ? ಸೊ ಅಲ್ಲಿ ಏನಾಗುತ್ತೆ? ಬಹು ಅನ್ನುವ ಒಂದು ವರ್ಬ್ ಬರಬೇಕು ನಿಮಗೆ. ಅಲ್ಲಿ ಬಹು ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕಲ್ಲಿ ನಿಮಗೆ. ಸೊ ಬಹು ಆಗಬೇಕಂದ್ರೆ ಏನಾಗಬೇಕು? ಎಸ್ ನಾನು ತೆಗಿಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಸರಿನಾ? ಸೊ ವಿ ವಾಚಸ್ ಅಲ್ಲ, ವಿ ವಾಚ್ ಮೂವೀಸ್ ಎವ್ರಿ ಫ್ರೈಡೇ. ಇಫ್ ಏನಾದರೂ ಅದು ವಾಚಸ್ ಆಗಬೇಕಾಗಿತ್ತು ಅಂತಂದರೆ ಶಿ ವಾಚಸ್ ಮೂವೀಸ್ ಎವ್ರಿ ಫ್ರೈಡೇ ಅಂತ ಆಗಬೇಕಾಗಿತ್ತು. ಇಟ್ ವಾಚಸ್ ಮೂವೀಸ್ ಎವ್ರಿ ಫ್ರೈಡೇ ಅಂತ ಆಗಬೇಕಾಗಿತ್ತು. ಪಿಯಾ ವಾಚಸ್ ಮೂವೀಸ್ ಎವ್ರಿ ಫ್ರೈಡೇ ಅಂತ ಆಗಬೇಕಾಗಿತ್ತು. ಸರಿನಾ? ಸೋಮ್ ವಾಚಸ್ ಮೂವೀಸ್ ಎವ್ರಿ ಫ್ರೈಡೇ ಅಂತ ಆಗಬೇಕಾಗಿತ್ತು. ಸರಿನಾ? ಇಲ್ಲಾಂದರೆ ಹಿ ವಾಚಸ್ ಮೂವೀಸ್ ಎವ್ರಿ ಫ್ರೈಡೇ ಅಂತ ಆಗಬೇಕಾಗಿತ್ತು. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದಾದ ನಂತರ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ನ ನೋಡ್ಕೊಳ್ಳೋಣ. ಲಾಸ್ಟ್ 5 ಪ್ರಶ್ನೆಗಳನ್ನು. ಸರಿನಾ? ಸೊ ಏನಿದೆ? ಮಹಿರಾ ಈಸ್ ಆ್ಯನ್ ಮೋರ್ ಎಫಿಷಿಯೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಎಂಪ್ಲಾಯ್ ಆಫ್ ಹರ್ ಕಂಪ್ನಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು ಮಾರ್ಕ್ ಮಾಡಿದ್ದಾನೆ? ಮಹಿರಾ ಈಸ್ ಆ್ಯನ್ ಮೋರ್ ಎಫಿಷಿಯೆಂಟ್ ಅಂತೆ. ಸೊ ಇಲ್ಲಿ ಮೋರ್ ಅಂತ ಬಂದರೆ ಮುಂದೆ ಇಲ್ಲಿ ಎಂಡ್ ಅಂತ ಬರಬಾರ್ದಾಗಿತ್ತು, ದೆನ್ ಅಂತ ಬರಬೇಕಾಗಿತ್ತು. ಮೀನ್ಸ್ ಮೋರ್ ಅನ್ನೋದು ನಾವು ಯಾವಾಗಲೂ ಕೂಡ ಕಂಪೇರೇಟಿವ್ ಡಿಗ್ರಿ ಅಂತ ಯೂಸ್ ಮಾಡ್ತೀವಿ. ಸರಿನಾ? ಸೊ ಮೋರ್ ಅಂತ ಬಂದರೆ ಅಲ್ಲಿ ದೆನ್ ಅಂತ ಬರಬೇಕಾಗಿತ್ತು. ಇಲ್ಲಿ ದೆನ್ ಅನ್ನೋದನ್ನು ಕೊಟ್ಟಿಲ್ಲ. ಸರಿನಾ? ಸೊ ಇಲ್ಲಿ ಎಂಡ್ ಅಂತ ಕೊಟ್ಟಿದ್ದಾನೆ. ಎಂಡ್ ಅಂತ ಕೊಟ್ಟರೆ ಇಲ್ಲಿ ಮೋರ್ ಅನ್ನೋದು ರಾಂಗ್ ಆಗುತ್ತೆ. ಮಹಿರಾ ಈಸ್ ಆ್ಯನ್ ಎಫಿಷಿಯೆಂಟ್ ಅಂತ ಬರಬೇಕಷ್ಟೇ. ಎಲ್ಲಿದೆ? ನೋ ಸಬ್ಸ್ಟಿಟ್ಯೂಷನ್. ಇದು ಆಗೋದಿಲ್ಲ. ಮಹಿರಾ ಈಸ್ ದಿ ಎಫಿಷಿಯೆಂಟ್ ಆಗಲ್ಲ. ಮಹಿರಾ ಈಸ್ ದಿ ಎಫಿಷಿಯೆಂಟ್ ಆಗಲ್ಲ. ಯಾಕಂದರೆ ಅಲ್ಲಿ ನಮಗೆ ಆರ್ಟಿಕಲ್ ಬೇಕು. ಮಹಿರಾ ಈಸ್ ಆ್ಯನ್ ಎಫಿಷಿಯೆಂಟ್, ಆಪ್ಷನ್ ಸಿ ಇದಾಗುತ್ತೆ ನೋಡಿ. ಮೋರ್ ಆಗೋದಿಲ್ಲ. ಮೋರ್ ಯಾಕೆ ಆಗೋದಿಲ್ಲ ಅಂತಂದರೆ ಮೋರ್ ಅನ್ನೋದು ಕಂಪೇರಿಟಿವ್ ಡಿಗ್ರಿ ಆಗುತ್ತೆ. ಕಂಪೇರಿಟಿವ್ ಡಿಗ್ರಿನ ನಾವು ಯೂಸ್ ಮಾಡಲ್ಲ. ಸರಿನಾ? ನಾರ್ಮಲ್ ಆಗಿ ನಾವು ಕಂಪೇರಿಟಿವ್ ಡಿಗ್ರಿನ ಯೂಸ್ ಮಾಡಲ್ಲ. ಕಂಪೇರಿಟಿವ್ ಡಿಗ್ರಿನ ನಾವು ಏನಾದರೂ ಯೂಸ್ ಮಾಡಬೇಕಂದ್ರೆ ಈ ಕನೆಕ್ಟಿಂಗ್ ವರ್ಡ್ ಏನಿದೆ ಅಲ್ವಾ, ಅದನ್ನು ನಾವು ದೆನ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಸರಿನಾ? ದ್ಯಾನ್ ಅಂತ ಯೂಸ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ. ಸರಿನಾ? ಹಿ ಈಸ್ ಮೋರ್ ದ್ಯಾನ್, he is more taller than him. ಸರಿನಾ? more taller than him. he is more taller than Sachin. he is more taller than ವಿರಾಟ್ ಕೊಹ್ಲಿ is better than Sachin. ಸರಿನಾ? ವಿರಾಟ್ ಕೊಹ್ಲಿ is better than ಎ ವಿ ಡಿ ವಿಲಿಯರ್ಸ್. ಸರಿನಾ? ಸೊ ಇಲ್ಲಿ ಕಂಪೇರ್ ಮಾಡ್ತಾ ಇದೀವಿ. ಕಂಪೇರ್ ಮಾಡುವಾಗ ಮೋರ್ ಅನ್ನೋ ವರ್ಡ್ ಬರುತ್ತೆ. ಸರಿನಾ? ಮೋರ್ ಅನ್ನೋ ವರ್ಡ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಮೋರ್ ಅನ್ನೋ ವರ್ಡ್ ಕಂಪೇರ್ ಇದ್ದಾಗಲೇ ಬರುತ್ತೆ. ಮೋರ್ ಅಂತ ಬಂದಿದೆ ಅಂದರೆ ಅದ್ರ ಮುಂದ್ಗಡೆ ದ್ಯಾನ್ ಅನ್ನೋದು ಬಂದೇ ಬರಬೇಕು. ಅದು ಏನಾದರೂ ಬಂದಿಲ್ಲ ಅಂತಂದರೆ ಅದು ರಾಂಗ್ ಆಗಿರುತ್ತೆ. ಆ ಒಂದು ಸೆಂಟೆನ್ಸ್ ರಾಂಗ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಇಫ್ ವಿ ವಾಂಟ್ ಟು ಪ್ರಮೋಟ್ ಅ ನ್ಯಾಷನಲ್ integrity in our country, then we must desist our tendency of talking up with others ಅಂತ ಕೊಟ್ಟಿದ್ದಾನೆ. ಸೊ ನಮ್ಮ ದೇಶದ ಏನಾದರೂ ಒಂದು ಇಂಟಿಗ್ರಿಟಿ, ಐಕ್ಯತೆಯನ್ನು ನಾವು ಏನಾದರೂ ಹೆಚ್ಚಿಗೆ ಮಾಡಬೇಕು ಅಂತಂದರೆ ಎಲ್ಲರನ್ನೂ ಕೂಡ ನಾವು ಕೆಳಗಡೆ ತೋರಿಸೋದನ್ನು, ಕೀಳಾಗಿ ನೋಡೋದನ್ನು ಬಿಡಬೇಕು ಅಂತ. ಕೀಳಾಗಿ ನೋಡೋದಂದರೆ ಏನಂತ ಕರಿತೀವಿ? ನಾವನ್ನ ಟೇಕಿಂಗ್ ಅಪ್ ಅಂತ ಕರಿತೀವ. ಭಾಳ ಜಾಸ್ತಿ ಮೇಲ್ಗಡೆ ಇಟ್ಟು ನೋಡ್ಕೊಳ್ಳೋದನ್ನು ಅವರನ್ನು ನಾವು ಟೇಕಿಂಗ್ ಅಪ್ ಅಂತ ಕರಿತೀವಿ. ಸರಿನಾ? ಟೇಕಿಂಗ್ ಡೌನ್ ಅಂದರೆ ಏನಂತ ಬರುತ್ತೆ ಅಂದರೆ, ಲುಕಿಂಗ್ ಡೌನ್ ಅಪಾನ್ ಅಂತ ಬಂದರೆ ಏನಂತಂದರೆ ಅವರನ್ನು ನಾವು ಕೀಳಾಗಿ ನೋಡೋದಂತ ಬರುತ್ತೆ. ಸರಿನಾ? ಕೀಳಾಗಿ ನೋಡೋದನ್ನು ನಾವು ಬಿಡಬೇಕು ಅಂತ ಹೇಳಿದ್ದಾನೆ. ಸೊ ಏನು? ಇಫ್ ಯು ವಾಂಟ್ ಟು ಪ್ರಮೋಟ್ ನ್ಯಾಷನಲ್ ಇಂಟಿಗ್ರಿಟಿ ಇನ್ ಅವರ್ ಕಂಟ್ರಿ, ನಮ್ಮ ದೇಶದಲ್ಲಿ ಒಂದು ಐಕ್ಯತೆಯನ್ನು ನಾವು ಹೆಚ್ಚಿಗೆ ಮಾಡಬೇಕು ಅಂತಂದರೆ ದೆನ್ ವಿ ಮಸ್ಟ್ ಡಿಸಿಸ್ಟ್ ಅವರ್ ಟೆಂಡೆನ್ಸಿ, ನಾವು ಬಿಡಬೇಕು. ಯಾವುದನ್ನು? ಟೇಕಿಂಗ್ ಅಪ್ ವಿತ್ ಅದರ್ಸ್ ಅಲ್ಲ, ಇಲ್ಲಿ ಲುಕಿಂಗ್ ಡೌನ್ ಅಪಾನ್ ಅದರ್ಸ್ ಅಂತ ಹೇಳ್ತಾನೆ. ಸರಿನಾ? ಯಾರನ್ನಾದರೂ ನಾವು ಕೆಳಗಡೆ ನೋಡೋದನ್ನು, ಅವರನ್ನು ನಾವು ಕೀಳಾಗಿ ನೋಡೋದನ್ನ ಬಿಡಬೇಕು ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಅನ್ನೋದು ಆಗುತ್ತೆ ಇಲ್ಲಿ. ಸರಿನಾ? ಬ್ರಿಂಗಿಂಗ್ ಫಾರ್ವರ್ಡ್, ಎಲ್ಲರನ್ನೂ ಕೂಡ ಮುಂದೆ ತರೋದು. ಇವಾಗ ಪೂರ್ ಇದ್ದವ್ರನ್ನ ಎಲ್ಲರನ್ನೂ ಕೂಡ ಬ್ರಿಂಗಿಂಗ್ ಫಾರ್ವರ್ಡ್ ಮಾಡೋದು. ಸರಿನಾ? ಅವರನ್ನ ಮುಂದೆ ತರೋದು, ಅವರಿಗೆ ಒಂದು ಸಾಮಾಜಿಕವಾಗಿ ಅವರನ್ನ ಏನಾದರೂ ಹೆಲ್ಪ್ ಮಾಡೋದು ಅಂತ. ಆ್ಯಂಡ್ ದೆನ್
ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಜಸ್ಟ್ ವೆನ್ ದೇ ರೀಚ್ ದ ಏರ್ಪೋರ್ಟ್ ದ ಫ್ಲೈಟ್ ಹ್ಯಾಡ್ ಡಿಪಾರ್ಟೆಡ್ ಫ್ರಮ್ ದ ರನ್ವೇ ಅಂತ ಕೊಟ್ಟಿದ್ದಾನೆ. ಸೊ ಯಾವಾಗ ಅವರು ರೀಚ್ ಆದರೂ ಅಲ್ವಾ, ಜಸ್ಟ್ ಅವರು ರೀಚ್ ಆದರೂ ಅಲ್ವಾ ಒಂದು ಏರ್ಪೋರ್ಟ್ಗೆ, ಅವಾಗ ಅದು ಬಿಟ್ಟೇ ಬಿಟ್ಟಿತ್ತು, ರನ್ವೇಯಿಂದ ಹೋಗೇ ಬಿಟ್ಟಿತ್ತು ವಿಮಾನ ಅಂತ. ಸೊ ಏನಾಗುತ್ತೆ, ಜಸ್ಟ್ ವೆನ್ ದೇ ರೀಚ್ ಆಗುತ್ತಾ, ಜಸ್ಟ್ ವೆನ್ ದೇ ಹ್ಯಾವ್ ರೀಚ್ಡ್, ಏನಿದು ಸೆಂಟೆನ್ಸ್ ಫಾರ್ಮೇ ಕೊಡ್ತಾ ಇಲ್ಲಲ್ಲ. ಆಫ್ಟರ್ ದೇ ಜಸ್ಟ್ ರೀಚ್ ಅಂತ ಕೊಟ್ಟಿದ್ದಾನೆ. ಆಫ್ಟರ್ ದೇ ಜಸ್ಟ್ ರೀಚಾ, ಆಫ್ಟರ್ ದೇ, ಆಫ್ಟರ್ ಅಲ್ಲ, ಅವರು ಹೋದ ನಂತರ ಅಲ್ಲ, ಅವರು ಜಸ್ಟ್ ಹೋಗಿದ್ದಾರೆ, ಅಲ್ಲಿ ಹೋಗಿ ನಿಂತಿದ್ದಾರಲ್ವ ಅಲ್ಲಿ, ಅದು ಆಫ್ಟರ್ ಬರೋದಿಲ್ಲ. ಜಸ್ಟ್ ದೇ ರೀಚ್ ಏನು ಇದರಲ್ಲಿ ಮೀನಿಂಗೇ ಕೊಡ್ತಾ ಇಲ್ಲ. ಆ್ಯಂಡ್ ದೆನ್ ಜಸ್ಟ್ ಬಿಫೋರ್ ದೇ ರೀಚ್, ಜಸ್ಟ್ ಅವರಲ್ಲಿ ಹೋಗಿ ಮುಟ್ಟೋಕ್ಕಿಂತ ಮುಂಚೆ, ಜಸ್ಟ್ ಅಲ್ಲಿ ಹೋಗಿ ಅವರು ಟಚ್ ಆಗೋಕ್ಕಿಂತ ಮುಂಚೆ ಅದು ಬಿಟ್ಟಿತ್ತು. ಅಲ್ಲಿ ಹೋಗಿ ಅವರು ಕಾಲಲ್ಲಿ ನಿಂತಿದ್ದಾರೆ ಏರ್ಪೋರ್ಟಲ್ಲಿ, ಮುಂದ್ಗಡೆ ಸೆಕ್ಯೂರಿಟಿ ಚೆಕ್ ಮಾಡ್ಕೊಳ್ತಿದ್ದಾರೆ. ಆ ರನ್ವೇಯಿಂದ ಏರ್ಪೋರ್ಟಲ್ಲಿ ಆ ಒಂದು ಏರೋಪ್ಲೇನ್ ಇದೆಯಲ್ವಾ ಹೊರಟೇ ಹೋಗಿತ್ತು ಅಂತಲೇ ಹೇಳ್ತೀವಿ, ಸರಿನಾ. ಸೊ ಏನಂತ ಕರಿತೀವಿ ಇಲ್ಲಿ, ಜಸ್ಟ್ ಬಿಫೋರ್ ದೇ ರೀಚ್ಡ್ ದ ಏರ್ಪೋರ್ಟ್ ದ ಫ್ಲೈಟ್ ಹ್ಯಾಡ್ ಡಿಪಾರ್ಟೆಡ್ ಫ್ರಮ್ ದ ರನ್ವೇ. ಈ ಕ್ವಶನ್ ಏನಿದೆಯಲ್ವಾ ಒಂದು 2-3 ಬಾರಿ ಕೇಳಿದ್ದಾನೆ, MTS ಅಲ್ಲಿ ಕೇಳಿದ್ದಾನೆ ಒಂದು 2-3 ಬಾರಿ, ಆ್ಯಂಡ್ ದೆನ್ GD ಕೂಡ ಈ ಕ್ವಶನ್ ಕೇಳಿದ್ದಾನೆ. ಎಕ್ಸಾಕ್ಟ್ ಕ್ವಶನ್ ಬಂದಿದೆ, ಇದೇ ಥರ ಕ್ವಶನ್ ಬಂದಿದೆ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ ನೀವು. ಸೊ ಅಲ್ಲಿ ಏನು ಬರುತ್ತೆ ಅಂದರೆ ಜಸ್ಟ್ ಬಿಫೋರ್ ಅನ್ನೋ ಒಂದು ವರ್ಡ್ ಬರುತ್ತೆ, ಜಸ್ಟ್ ಬಿಫೋರ್ ದೇ ರೀಚ್ಡ್, ಜಸ್ಟ್ ಬಿಫೋರ್ ದೇ ರೀಚ್ಡ್, ಅಲ್ಲಿ ಅವರು ರೀಚ್ ಆಗಿದ್ದಾರೆ, ಸರಿನಾ. ಈ ಥರ ಒಂದು ಸೆಂಟೆನ್ಸ್ಗಳಲ್ಲಿ ಎರಡು ಸರಿ ನಾವು ಏನು ಯೂಸ್ ಮಾಡ್ತೀವಿ, ಈ ಪಾಸ್ಟ್ ಒಂದು ಸೆಂಟೆನ್ಸನ್ನು ಯೂಸ್ ಮಾಡ್ತೀವಿ, ಪಾಸ್ಟ್ ವರ್ಬನ್ನು ನಾವು ಯೂಸ್ ಮಾಡ್ತೀವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಶಿ ಕನ್ಫೈನ್ಡ್ ಇನ್ ಮೀ ಆನ್ ಹರ್ ಆಂಗ್ಸಿಯಸ್ ವಿಸ್ಪರಿಂಗ್ ಹರ್ ಸೀಕ್ರೆಟ್ಸ್ ಬಿಟ್ವೀನ್ ಸಿಪ್ಸ್ ಆ್ಯಂಡ್ ಕಾಫಿ ಅಂತ ಹೇಳಿದ್ದಾರೆ, ಸರಿನಾ. ಇವಾಗ ಕಾಫಿ ಕುಡಿಯುವಾಗ ಅವಳ ಒಂದು ಏನು ತೊಂದರೆಗಳೇನಿದಾವಲ್ವ ಅವೆಲ್ಲವೂ ಕೂಡ ಅವಳು ಹೇಳ್ಕೊಂಡ್ಳು. ಏನಂತ ಅದನ್ನು ಆಂಗ್ಸಿಯಸ್ ಅಂತಂದರೆ ತೊಂದರೆಯಿಂದ ಹೇಳ್ಕೊಳ್ಳೋದು ಅದನ್ನು, ಸರಿನಾ. ತೊಂದರೆಯಿಂದ ಹೇಳ್ಕೊಳ್ಳಲ್ಲ ಅಥವಾ ತೊಂದರೆಯನ್ನು ಹೇಳ್ಕೊಳ್ಳಲ್ಲ. ತೊಂದರೆಯಿಂದ ಅಂತಂದರೆ ಇದು ರೈಟ್ ಆಗಿರೋದು, ಇಲ್ಲಿ ತೊಂದರೆಯಿಂದ ಅಂತಂದರೆ ಆನ್ ಹರ್ ಆಂಗ್ಸಿಯಸ್, ಓಕೆ ಇದೇ ಆಗಿರೋದಲ್ಲಿ, ಸರಿನಾ. ಆಗಿಲ್ಲ ಇದು. ಸೊ ಇದೇ ಆಗಿರೋದು, ಇದು ರೈಟ್ ಆಗಿರೋದು. ಬಟ್ ಅಲ್ಲಿ ಅವಳು ತೊಂದರೆಯನ್ನು ಹೇಳ್ಕೊಳ್ತಾ ಇದ್ದಾಳೆ, ತೊಂದರೆಯಿಂದ ಹೇಳ್ಕೊಳ್ತಾ ಇಲ್ಲ, ತೊಂದರೆಯನ್ನು ಹೇಳ್ಕೊಳ್ತಾ ಇದ್ದಾಳೆ. ಸೊ ತೊಂದರೆ ಅಂತಂದರೆ ಏನಾಗುತ್ತೆ, ಆಂಗ್ಸಿಟಿ ಆಗುತ್ತೆ, ಸರಿನಾ. ಸೊ ಶಿ ಕನ್ಫೈನ್ಡ್ ಇನ್ ಮೀ ಅಬೌಟ್ ಹರ್ ಆಂಗ್ಸಿಟಿ ವಿಸ್ಪರಿಂಗ್ ಹರ್ ಸೀಕ್ರೆಟ್ಸ್ ಬಿಟ್ವೀನ್ ಸಿಪ್ಸ್ ಆಫ್ ಕಾಫಿ ಅಂತ. ಇವಾಗ ಸಿಪ್ ಕುಡಿತೀವಲ್ವ ನಾವು, ಆ ಕಾಫಿ ಕುಡಿಯುವಾಗ ಅವಳ ಒಂದು ಆಂಗ್ಸಿಟಿಯನ್ನು, ಅವಳ ಒಂದು ತೊಂದರೆಯನ್ನು ಅವಳು ನನಗೆ ಹೇಳ್ಕೊಳ್ತಾ ಇದ್ದಾಳೆ ಅನ್ನೋದು ಇದರ ಒಂದು ಮೀನಿಂಗ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ರಮೇಶ್ ಈಸ್ ಫೌಂಡ್ ಆ್ಯಟ್ ಪ್ಲೇಯಿಂಗ್ ಗಿಟಾರ್ ಇನ್ ಫ್ರೀ ಟೈಮ್ ಅಂತ. ಸೊ ಅವನು ಫೌಂಡ್ ಅಂದರೆ ಏನು, ಮಮತೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಅವನು ಅದನ್ನು ನುಡಿಸ್ತಾನೆ. ಯಾವುದನ್ನು, ಈ ಒಂದು ಗಿಟಾರ್ನ. ಈ ಫೌಂಡ್ ಅಂತ ಬಂದರೆ ಈ ಒಂದು ವರ್ಡ್ ಫಿಕ್ಸ್ ಪ್ರಪೋಸಿಷನ್ನ ತೊಗೊಂಡೇ ಹೋಗುತ್ತೆ. ಯಾವುದು ಅಂತಂದರೆ ಈ ಒಂದು ಆಫ್ ಅನ್ನೋದನ್ನು, ಸರಿನಾ. ಇವಾಗ ಫಿಕ್ಸ್ ಪ್ರಪೋಸಿಷನ್ ತೊಗೊಂಡೇ ಹೋಗುತ್ತೆ. ಹೇಗೆ, ಹೂವು ತಾನು ಮಾತ್ರ ಸ್ವರ್ಗಕ್ಕೆ ಹೋಗದೆ ನಾರನ್ನು ಕೂಡ ತೊಗೊಂಡು ಹೋಗುತ್ತಲ್ವ. ಸೊ ಆ ರೀತಿ ಕೆಲವೊಂದು ವರ್ಡ್ಗಳು ತಾವು ಸುಮ್ಮನೆ ಹೋಗದೆ ಸೆಂಟೆನ್ಸಲ್ಲಿ ಈ ಒಂದು ಫಿಕ್ಸ್ಡ್ ಪ್ರಪೋಸಿಷನ್ಗಳನ್ನು ಕೂಡ ತೊಗೊಂಡು ಹೋಗ್ತವೆ. ಲೈಕ್ ಹೇಗೆ ಅಂತಂದರೆ, ಜೂನಿಯರ್ ಅಂತ ಏನಾದರೂ ವರ್ಡ್ ಬಂತ, ಆ ಜೂನಿಯರ್ ವರ್ಡ್ ಫಿಕ್ಸ್ ಪ್ರಪೋಸಿಷನ್ ಟು ಅಂತ ಒಂದು ವರ್ಡನ್ನು ತೊಗೊಂಡು ಹೋಗುತ್ತೆ. ಸೀನಿಯರ್ ಅಂತ ಬಂತ, ಅದನ್ನು ಕೂಡ ಟು ಅಂತ ವರ್ಡ್ ತೊಗೊಂಡು ಹೋಗುತ್ತೆ. ಪ್ರಿಫರ್ ಅಂತ ಬಂತ, ಟು ಅಂತ ವರ್ಡನ್ನು ತೊಗೊಂಡು ಹೋಗುತ್ತೆ, ಸರಿನಾ. ಮೀನ್ಸ್ ಪ್ರಿಪೋಸಿಷನ್ನ ತೊಗೊಂಡು ಹೋಗುತ್ತೆ. ಆ್ಯಂಡ್ ದೆನ್ ಪ್ರಿಫರೇಬಲ್ ಅದನ್ನು ಕೂಡ ಟು ಅನ್ನೋ ವರ್ಡ್ನ ತೊಗೊಂಡು ಹೋಗುತ್ತೆ, ನೆನ್ಪಿಟ್ಕೊಳ್ಳಿ, ಸರಿನಾ. ಈ ಥರ ಕ್ವಶನ್ ಕೇಳ್ತಾನೆ, ಫಿಕ್ಸ್ಡ್ ಪ್ರಪೋಸಿಷನ್ ಬಗ್ಗೆ ಪ್ರಶ್ನೆ ಬರ್ತವೆ. ಸೊ ಫಿಕ್ಸ್ ನಿಮಗೆ ಒಂದು ಶಿಫ್ಟಲ್ಲಿ ಫಿಕ್ಸ್ ಪ್ರಪೋಸಿಷನ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟಲ್ಲಿ ಅಥವಾ ನಿಮಗೆ ಈ ಒಂದು ಕಾಮನ್ ಎರರಲ್ಲಿ, ಸರಿನಾ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಸೊ ಈ ಫಾಂಡ್ ಅಂತ ಬಂತು ಅಂದರೆ, ಫಾಂಡ್ ಅಂದರೆ ಮೀನಿಂಗ್ ಏನು ಅಂದರೆ ಮಮತೆ, ಒಂದು ವಾತ್ಸಲ್ಯ, ಪ್ರೀತಿಯಿಂದ ಅವನು ಆ ಗಿಟಾರನ್ನು ನುಡಿಸ್ತಾನೆ ಅಂತ, ಸರಿನಾ. ಏನು ಬರುತ್ತೆ ಇಲ್ಲಿ, ಆಫ್ ಅನ್ನೋದು ಬರುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಫೌಂಡ್ ಅನ್ನೋದು ಎಲ್ಲೇ ಯೂಸ್ ಮಾಡಿದ್ರು ಕೂಡ ಅದರ ಮುಂದೆ ನೀವು ಆಫ್ ಅನ್ನೋದು ಯೂಸ್ ಮಾಡಲೇಬೇಕು. ಜೂನಿಯರ್ ಅಂತ ನೀವು ಎಲ್ಲೇ ಯೂಸ್ ಮಾಡಿದ್ರು ಕೂಡ ಹೀಸ್, ಓಕೆ. ಸೊ ಇವಾಗ ಒಂದು ಸೆಂಟೆನ್ಸ್ ಹೇಳ್ತೀನಿ ನಾನು ನಿಮಗೆ. ಸೊ ಇದು ರೈಟ್ ಅಥವಾ ರಾಂಗ್ ಅಂತ ಹೇಳಿ. ಸಾಕಿ ಈಸ್ ಸೀನಿಯರ್ ಟು ಪಿಯಾ, ಸರಿನಾ. ಸಾಕಿ ಈಸ್ ಸೀನಿಯರ್ ಟು ಪಿಯಾ, ಸರಿನಾ. ಅಥವಾ ಸಾಕಿ ಸಿಸ್ಟರ್ ಈಸ್ ಸೀನಿಯರ್ ಟು ಪಿಯಾ. ಸೊ ಇಲ್ಲಿ ಏನಾಗುತ್ತೆ, ರೈಟ್ ಇದೆಯಾ ಅಥವಾ ರಾಂಗ್ ಇದೆಯಾ, ಅಥವಾ ಇಲ್ಲಿ ಇನ್ನೊಂದು ತಗೊಳ್ಳಿ, ಸಾಕಿ ಈಸ್ ಸೀನಿಯರ್ ದ್ಯಾನ್ ಪಿಯಾ ಅಂತ. ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಹೇಳ್ಬೋದಾ, ಯಾವುದಾಗುತ್ತೆ, ಟು ಆಗುತ್ತಾ ಅಥವಾ ದೆನ್ ಆಗುತ್ತಾ. ಸೊ ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ಬರೀತೀನಿ, ಯಾವುದು ಅಂದರೆ ಸಾಕಿ ಈಸ್ ಸೀನಿಯರ್ ದ್ಯಾನ್ ಪಿಯಾ ಅಂತ. ಕರೆಕ್ಟ್ ಇದೆಯಾ ಇದು ಅಥವಾ ರಾಂಗ್ ಇದೆಯಾ? ಏನು ಸರ್ ಇವಾಗಲೇ ಹೇಳ್ಕೊಟ್ಟಿದ್ದೀರಾ, ಮತ್ತೆ ಮಿಸ್ಟೇಕ್ ಮಾಡ್ತಿರ್ತೀರಾ? ನಮ್ಮದು ರಾಂಗ್ ಇದೆ ಇದು. ಯಾಕೆ, ಟು ಅಂತ ಬರಬೇಕು. ಸೀನಿಯರ್ ಅಂತ ಬಂದರೆ ಟು ಅಂತ ಬರಬೇಕು, ಜೂನಿಯರ್ ಅಂತ ಅಂದರೆ ಟು ಅಂತ ಬರಬೇಕು. ಸೊ ಇವಾಗ ಇದನ್ನೇ ಜೂನಿಯರ್ ಅಂತ ಹೇಳ್ಬೇಕಂದ್ರೆ ಏನಂತ ಮಾಡ್ತೀವಿ ಸೆಂಟೆನ್ಸನ್ನು, ಪಿಯಾ ಈಸ್ ಜೂನಿಯರ್ ಟು ಸಾಕಿ ಸಿಸ್ಟರ್ ಅಂತ, ಸರಿನಾ. ಪಿಯಾ ಈಸ್ ಜೂನಿಯರ್ ಟು ಸಾಕಿ ಅನ್ನೋದನ್ನು ಕೂಡ ಒಂದು ನೇಮ್, ಸರಿನಾ. ಸೊ ಈ ರೀತಿ ನಾವು ಹೇಳ್ಬೋದು. ಜೂನಿಯರ್ ಅಂತ ಬಂದರೆ, ಸೀನಿಯರ್ ಅಂತ ಬಂದರೆ, ಪ್ರಿಫರ್ ಅಂತ ಬಂದರೆ, ಸೊ ಇದೆಲ್ಲವೂ ಕೂಡ ಫಿಕ್ಸ್ ಪ್ರಪೋಸಿಷನ್
ಟು ಅಂತ ತೊಗೊಂಡು ಹೋಗುತ್ತೆ ಸರಿನಾ. ಸೊ ನಾರು ತಾನು ಒಂದೇ ಹೋಗದೆ ಹೂ ತಾನು ಒಂದೇ ಹೋಗದೆ ಸ್ವರ್ಗಕ್ಕೆ ಈ ಒಂದು ನಾರಿಗೂ ಕೂಡ ತೊಗೊಂಡು ಹೋಗುತ್ತಲ್ವ. ಸೊ ಆ ರೀತಿ ಈ ಕೆಲವೊಂದು ವರ್ಡ್ಗಳು ಹೇಗೆ ಅಂತಂದರೆ ತಾವು ಸುಮ್ಮನೆ ಹೋಗದೆ ಈ ಫಿಕ್ಸ್ ಪ್ರಪೋಸಿಷನ್ ಅವಕ್ಕೂ ಕೂಡ ತೊಗೊಂಡು ಹೋಗ್ತವೆ. ಸೊ ಫಾಂಡ್ ಅನ್ನೋದು ಯಾವುದನ್ನು ತೊಗೊಂಡು ಹೋಗುತ್ತೆ ಅಂತಂದರೆ ಈ ಫಾಂಡ್ ಅನ್ನೋದು ಈ ಆಫನ್ನು ತೊಗೊಂಡು ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಒಂದು ಕ್ವಶನ್ ರಿಪೀಟ್ ಆಗುತ್ತೆ ನಿಮಗೆ. ಸೊ ಇದಾಗಿತ್ತು ಇಲ್ಲಿವರೆಗೆ SSC GD CHSL CGL MTS CPO ಎಕ್ಸಾಮಿನ ಇಂಗ್ಲೀಷ್ ಸಬ್ಜೆಕ್ಟ್ ಕ್ಲಾಸ್ಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ನೋಡಿ ಏನಾದರೂ ನಿಮ್ಮ ಸಜೆಷನ್ ಇತ್ತು ಅಂತಂದರೆ ಪ್ಲೀಸ್ ನಿಮ್ಮ ಒಂದು ಕಾಮೆಂಟ್ನ ಡ್ರಾಪ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಜೆಷನ್ ನನಗೆ ಅತ್ಯಮೂಲ್ಯವಾಗಿರುತ್ತೆ ಅಂತ ಹೇಳ್ತಾ. ಸೊ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಒನ್ಸ್ ಅಗೇನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾರು SSCಗೆ ತಯಾರಾಗ್ತಾ ಇದ್ದಾರೆ, ಯಾರು GDಗೆ ತಯಾರಾಗ್ತಿದ್ದಾರೆ, ಯಾರು MTSಗೆ ತಯಾರಾಗ್ತಿದ್ದಾರೆ, CGL CHSL CPO ಅವ್ರಿಗೆ. ಸೊ ಕನ್ನಡದಲ್ಲಿ ಇನ್ನೂ ಕೂಡ ನಿಮಗೆ ಬೆಸ್ಟ್ 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 ಕ್ಲಾಸ್ಗಳನ್ನು ನಿಮಗೆ ತಂದು ಕೊಡ್ತೀನಿ ಸರಿನಾ. ಕನ್ನಡದಲ್ಲಿ ನಿಮಗೆ ಇಂಗ್ಲೀಷ್ ಈ ರೀತಿಯೂ ಕೂಡ ಮಾಡ್ಬೋದು, ಇಷ್ಟಿಷ್ಟು ಕ್ವಶನ್ಗಳನ್ನು ಕೂಡ ಕವರ್ ಮಾಡ್ಬೋದು ಅಂತ ನಿಮಗೆ ಅನಿಸ್ಬೇಕು. ಸೊ ಆ ರೀತಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ನಿಮಗೆ ಈ ಒಂದು ಚಾನಲಲ್ಲಿ ನಿಮಗೆ ತಂದು ಕೊಡೋದು ಮೀನ್ಸ್ ನಾನು ನಿಮಗೆ ಮಾಡ್ತೀನಿ ಸರಿನಾ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.